ನಮಸ್ಕಾರ ಎಲ್ಲರಿಗೂ. ನಾವು ಮತ್ತೊಂದು ಸರಿ ನಮ್ಮ ಕ್ಲೈಮೇಟಾಲಜಿ ಸೀರೀಸ್ ಅನ್ನ ಕಂಟಿನ್ಯೂ ಮಾಡ್ತಿದ್ದೀವಿ. ಇವತ್ತಿನ ಟಾಪಿಕ್ ಅನ್ನು ನಾವೇನು ಡಿಸ್ಕಸ್ ಮಾಡ್ಲಿಕ್ಕೆ ನೋಡ್ರಿ, ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಥವಾ ಪಶ್ಚಿಮದ ಕ್ಷೋಭೆ ಅಂತ ಕರೀತಾರೆ ಇದಕ್ಕೆ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್, ಇಟ್ ಈಸ್ ವಿಸಿಬಲ್ ಅಂಡ್ ಐ ಆಮ್ ಆಡಿಬಲ್. ಓಕೆ, ನೋಡ್ರಿ, ಇವಾಗ ನಾವೇನ್ ಮಾಡ್ಲಿಕ್ಕೆ ಅಂದ್ರೆ ಪೂರ್ತಿ ಕ್ಲೈಮೇಟಾಲಜಿ ಸೀರೀಸ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀವಿ. ಅದರಲ್ಲಿ ನಾವು ಬಹಳಷ್ಟು ಟಾಪಿಕ್ಸ್ ಗಳನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಕ್ಲಾಸಿಕ್ ಚಾನಲ್ ಅಲ್ಲಿ ಕ್ಲಾಸಿಕ್ ಸ್ಟಡಿ ಸರ್ಕಲ್ ಧಾರವಾಡ ಅಥವಾ ಕ್ಲಾಸಿಕ್ ಎಜುಕೇಶನ್ ಅಂತೇಳಿ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಅದರಲ್ಲಿ ಪ್ಲೇ ಲಿಸ್ಟ್ ಗಳು ಇರ್ತವೆ ಕ್ಲೈಮೇಟಾಲಜಿ ಅಂತ ಹೇಳಿ. ಅಲ್ಲಿ ಎಲ್ಲಾ ಓಲ್ಡ್ ಸೆಷನ್ ವಿಡಿಯೋಸ್ ಗಳು ಎಲ್ಲ ಸಿಕ್ಬಿಡ್ತಾವೆ ನಿಮಗೆ. ಅಲ್ಲಿನೂ ಕೂಡ ನೀವು ವಾಚ್ ಮಾಡ್ಬೋದು. ಓಕೆನಾ? ಅದೆಲ್ಲ ವಾಚ್ ಮಾಡಿದ ತದನಂತರ ನೀವು ಈ ಒಂದು ಟಾಪಿಕ್ಸ್ ಗಳನ್ನು ನೋಡಿದ್ರೆ ನಿಮಗೆ ಬಹಳ ಚೆನ್ನಾಗಿ ಅರ್ಥ ಆಗ್ಬೋದು. ಅಥವಾ ನಿಮ್ಗೆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇದ್ರೂ ಕೂಡ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್. ಸೊ ದೇರ್ ಇಸ್ ನೋ ವರಿ ಅಬೌಟ್ ದಿಸ್. ಓಕೆ, ನೋಡ್ರಿಪ್ಪ, ವಿ ಆರ್ ಅಟ್ ವೆಸ್ಟರ್ನ್ ಡಿಸ್ಟರ್ಬೆನ್ಸ್. ಫಸ್ಟ್ ಆಫ್ ಆಲ್ ನಾವು ಏನ್ ಮಾಡ್ಬೇಕು, ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಗೊತ್ತಾಗಬೇಕು ಅಂದ್ರೆ ಆ ಒಂದು ಟಾಪಿಕ್ ಅನ್ನ ಅರ್ಥ ಮಾಡ್ಕೋಬೇಕಂದ್ರೆ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಸಮಥಿಂಗ್. ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಸಮ್ ಇಂಪಾರ್ಟೆಂಟ್ ಬೇಸಿಕ್ ಕಾನ್ಸೆಪ್ಟ್ಸ್ ಲೈಕ್ ಜೆಟ್ ಸ್ಟ್ರೀಮ್ಸ್, ಲೈಕ್ ವಾಟ್ ಸೈಕ್ಲೋನ್ಸ್, ಲೈಕ್ ವಿಂಡ್ಸ್. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಇಟ್ ಈಸ್. ಓಕೆ, ಅದರ ಜೊತೆಗೆ ನಾವು ಪ್ರೆಷರ್ ಬೆಲ್ಟ್ ಶಿಫ್ಟಿಂಗ್ ಅನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಕು. ಆಲ್ರೆಡಿ ನಮ್ಮ ಪ್ರೆಷರ್ ಬೆಲ್ಟ್ ಶಿಫ್ಟಿಂಗ್ ಹಾಗೂ ಮಾನ್ಸೂನ್ ಗಳ ಬಗ್ಗೆ ಯಾವ್ದು ಸೆಷನ್ ಅದ ಅದು ನಮ್ಮ ಕ್ಲೈಮೇಟಾಲಜಿ ಪ್ಲೇ ಲಿಸ್ಟ್ ಒಳಗೆ ಸಿಗ್ತದ. ನೀವು ಅಲ್ಲಿ ಹೋಗಿ ಒಂದ್ಸಲ ನೋಡಿದ್ರಿ ಅಂದ್ರೆ ಡೆಫಿನೆಟ್ಲಿ ಅದು ಅರ್ಥ ಆಗ್ತದ. ಅರ್ಥ ಆದ ನಂತರ ಈ ಎಲ್ಲ ಕಾನ್ಸೆಪ್ಟ್ಸ್ ಗಳು, ಕೋರ್ ಕಾನ್ಸೆಪ್ಟ್ಸ್ ಗಳೆಲ್ಲ ನೀಟಾಗಿ ಅರ್ಥ ಆಗ್ಲಿಕ್ಕೆ ಟ್ರೈ ಆಗ್ತದ. ಓಕೆ, ಸೊ ಫುಲ್ ಕಾನ್ಸಂಟ್ರೇಷನ್. ವಿ ಆರ್ ಅಟ್ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂಡ್ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್, ಫಸ್ಟ್ ಆಫ್ ಆಲ್ ದ ಫಸ್ಟ್ ಥಿಂಗ್ ದಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಸ್ ಅಬೌಟ್ ಜೆಟ್ ಸ್ಟ್ರೀಮ್ಸ್. ಸೊ ಜೆಟ್ ಸ್ಟ್ರೀಮ್ಸ್ ಅಂತ ಕರೀಲಿಕ್ಕೆ. ಓಕೆ, ಈ ಜೆಟ್ ಸ್ಟ್ರೀಮ್ಸ್ ಗಳನ್ನ ರಾಸ್ಬೈ ವೇವ್ಸ್ ಅಂತಾನೂ ಕರೀತಾರೆ. ರಾಸ್ಬೈ ವೇವ್ಸ್. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದಟ್ ವಿ ನೀಡ್ ಟು ಹ್ಯಾವ್ ಬೇಸಿಕ್ಸ್ ಅಬೌಟ್ ಈಸ್ ಸೈಕ್ಲೋನ್ಸ್. ಸೈಕ್ಲೋನ್ಸ್ ಬಗ್ಗೆ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ಗಳು ನಮ್ಗೆ ಗೊತ್ತಿರಲೇಬೇಕು. ಓನ್ಲಿ ದೆನ್ ವಿ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಆಸ್ ಅ ಹೋಲ್ ಕಾನ್ಸೆಪ್ಟ್. ಓಕೆ, ಸೊ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಏನು, ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಥವಾ ಇದನ್ನೇ ನಾವು ಪಶ್ಚಿಮದ ಕ್ಷೋಭೆ ಅಂತ ಕರೆಯೋದನ್ನು ನೋಡಿವಿ. ಪಶ್ಚಿಮದ ಕ್ಷೋಭೆ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಲ್ಲಿ ವಿ ನೀಡ್ ಟು ಫಸ್ಟ್ ಆಫ್ ಆಲ್ ಅಂಡರ್ಸ್ಟ್ಯಾಂಡ್ ಜೆಟ್ ಸ್ಟ್ರೀಮ್ಸ್. ತದನಂತರ ಸೈಕ್ಲೋನ್ಸ್ ಗಳ ಬಗ್ಗೆ ಸ್ವಲ್ಪ ಬೇಸಿಕ್ ಐಡಿಯಾಗಳು ಗೊತ್ತಿರಬೇಕು. ತದನಂತರ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆಸ್ಟರ್ನ್ ಡಿಸ್ಟರ್ಬೆನ್ಸ್. ಸೊ ದ ಫಸ್ಟ್ ಟಾಪಿಕ್ ದಟ್ ವಿ ಹ್ಯಾವ್ ಇಸ್ ವಾಟ್ ಇಸ್ ಕಾಲ್ಡ್ ಅಸ್ ಜೆಟ್ ಸ್ಟ್ರೀಮ್ಸ್. ಸೊ ನೋಡ್ರಿ, ಬಿ ವೆರಿ ಕೇರ್ಫುಲ್. Jet streams. I hope everybody is understanding. If you further concentrate, ನಮ್ಮ ಭೂಮಿ ಮೇಲೆ ಈ ಜೆಟ್ ಸ್ಟ್ರೀಮ್ಸ್ ಗಳ ರಚನೆ ಯಾವ ತರ ಇರ್ತದೆ ಅನ್ನೋದನ್ನ ನಾ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಓಕೆನಾ? ಸೊ ಫಾರ್ ಎಕ್ಸಾಂಪಲ್, ಇಫ್ ಐ ಡ್ರಾ ಅರ್ತ್ ಈ ತರ ಅದ ಅನ್ಕೊಟ್ರಿ. ನಮ್ಮ ಭೂಮಿ ಈ ತರ ಕಾಣ್ಲಿಕ್ಕೆ. ತದನಂತರ already we had seen some important latitudes as well as pressure belts. ಈ ಪ್ರೆಷರ್ ಬೆಲ್ಟ್ಸ್ ಗಳನ್ನು ಕೂಡ ಇಲ್ಲಿ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ನಾನು. ಸೊ ಅದನ್ನು ಕೂಡ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ವಿ ಆರ್ ಸ್ಲೋಲಿ ಡೆವಲಪಿಂಗ್ ದ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ಸ್ ಗಳನ್ನ ಸ್ಲೋ ಆಗಿ ಡೆವಲಪ್ ಮಾಡ್ತಿದೀವಿ. ನೀವು ಪ್ರತಿಯೊಂದು ಕಾನ್ಸೆಪ್ಟ್ಸ್ ಗಳನ್ನ ನೀಟಾಗಿ ಡಯಾಗ್ರಾಮೆಟಿಕ್ ಆಗಿ ಅರ್ಥ ಮಾಡ್ಕೊಂಡ್ರೆ ಪಿಕ್ಟೋಗ್ರಾಫಿಕ್ ಸ್ಟಡಿ ಅಂತ ಕರೀತಾರೆ ಇದಕ್ಕ. ಆ ತರನೇ ಅರ್ಥ ಮಾಡ್ಕೋಬೇಕು ಯಾವತ್ತು ಜೋಗ್ರಫಿಯನ್ನ ಪ್ಯಾರಾಗ್ರಾಫ್ ವೈಸ್ ಓದಿದ್ರೆ ಯು ವಿಲ್ ನಾಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಇಸ್. ವಿಜುವಲೈಸ್ ಆಗ್ಲಿಕ್ಕೆ ಅಥವಾ ವಿಜುವಲೈಸ್ ಮಾಡ್ಕೊಳ್ಳಿಕ್ಕೆ, ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೆ ಬಹಳಷ್ಟು ಕಷ್ಟ ಆಗ್ತದೆ. ಸೊ ಆ ಕಷ್ಟ ಆಗ್ಬಾರ್ದು ಅಂದ್ರೆ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಜೋಗ್ರಫಿ ಇನ್ ದಿಸ್ ಪರ್ಟಿಕ್ಯುಲರ್ ಮ್ಯಾನರ್ ಇಟ್ ಸೆಲ್ಫ್. ನನ್ನ ಎಲ್ಲಾ ವಿಡಿಯೋಸ್ ಗಳನ್ನ ನೋಡ್ರಿ, ಪ್ಲೇ ಲಿಸ್ಟ್ ಅಲ್ಲಿ ಯು ವಿಲ್ ಡೆಫಿನೆಟ್ಲಿ ಸಿ ಡಯಾಗ್ರಾಮ್ಸ್ ಅಂಡ್ ದೆನ್ ವಿ ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ದ ಕಾನ್ಸೆಪ್ಟ್ಸ್. ದೇರ್ ಇಸ್ ನೋ ಕಾನ್ಸೆಪ್ಟ್ ವಿತೌಟ್ ಡಯಾಗ್ರಾಮ್ ದಟ್ ವಿ ಕುಡ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ನೋಡ್ರಿ, ಕನ್ಸಿಡರ್ ದಿಸ್ ಇಸ್ ಇಕ್ವೇಟರ್. ಇಲ್ಲೇನಿರ್ತದ 30 ಡಿಗ್ರಿ ಇರ್ತದ, ಇಲ್ಲೇನಿರ್ತದ 60 ಡಿಗ್ರಿ ಇರ್ತದ. ಇನ್ ದ ಸೇಮ್ ಮ್ಯಾನರ್ ವಿಲ್ ಬಿ ಹ್ಯಾವಿಂಗ್ 30 ಡಿಗ್ರಿ ಸೌತ್ ಅಂಡ್ ವಿಲ್ ಬಿ ಹ್ಯಾವಿಂಗ್ 60 ಡಿಗ್ರಿ ಸೌತ್. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದೇ ಅಕ್ಷಾಂಶಗಳ ಮೇಲೆ ನಾವೇನ್ ನೋಡಿದ್ವಿ ಅಂದ್ರೆ, ಸರ್ ಅಟ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಇಲ್ಲಿ ನಾವು ಲೋ ಪ್ರೆಷರ್ ಅನ್ನ ನೋಡಿದ್ವಿ. ಸರ್ ಇಲ್ಲಿ ನಾವು ಹೈ ಪ್ರೆಷರ್ ಅನ್ನ ನೋಡಿದ್ವಿ. ಇಲ್ಲಿನೂ ಕೂಡ ಹೈ ಪ್ರೆಷರ್ ಅನ್ನ ನೋಡಿದ್ವಿ. ಅದೇ ರೀತಿ ಇಫ್ ಯು ಫರ್ದರ್ ಕಾನ್ಸಂಟ್ರೇಟ್, ನಾವು ನೋಡ್ರಿ ಏನ್ ನೋಡ್ಲಿರ್ತೀವಿ, ಬಿ ವೆರಿ ಕೇರ್ಫುಲ್. ಇಲ್ಲಿ ಹೈ ಪ್ರೆಷರ್ ಅನ್ನ ನೋಡಿದ್ವಿ, ಆಮೇಲೆ ಇಲ್ಲಿನೂ ಕೂಡ ಲೋ ಪ್ರೆಷರ್ ನೋಡಿದ್ವಿ. ಹೈ ಪ್ರೆಷರ್ ಅಂಡ್ ಲೋ ಪ್ರೆಷರ್. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್.
whatever the pressure systems that I have mentioned in terms of green color, they are called as thermal directs. ಅಂದ್ರೆ ಉಷ್ಣಾಂಶದ ನೇರ ಪ್ರಭಾವದಿಂದ ರಚನೆಗೊಂಡಿರ್ತಕ್ಕಂತಹ ಒತ್ತಡ ಪ್ರದೇಶಗಳು ಹಾಗೂ ಒತ್ತಡ ಪಟ್ಟಿಗಳು ಅಂತ ಕರೀತಾರೆ ಅದಕ್ಕೆ. ಅದೇ ನೀವು 30 ಡಿಗ್ರಿ ಮತ್ತು 60 ಡಿಗ್ರಿ ಕಡೆ ಇರತಕ್ಕಂತ ಒತ್ತಡ ಪಟ್ಟಿಗಳನ್ನು ನೋಡ್ರಿ, they are usually called as thermal indirects. They are formed due to wind circulation in the troposphere. I hope everybody is understanding. Wind moves from what to what? High pressure to low pressure, that we already understand. Sir, high pressure to low pressure move aguvaga, we have seen some important wind circulations and they form these kind of circulations like this. I hope everybody is understanding. Nodri yav ತರ ಅದದು, ಲೋ ಪ್ರೆಷರ್ ಇಂದ ಹೈ ಪ್ರೆಷರ್ ಗೆ ಕಂಟಿನ್ಯೂಸ್ಲಿ ಈ ತರ ನೋಡ್ರಿ, ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಗೆ ವಿಂಡ್ಸ್ ಮೂವ್ ಆಗ್ಲಿತಾವು. ಈ ಸೆಲ್ಸ್ ಗಳಿಗೆ ನಾವು ಹ್ಯಾಡ್ಲಿ ಅಂತ ಕರೀತೀವಿ, ಎಚ್ ಅಂತ ಬರೀತೀನಿ ನಾನು ಇಲ್ಲಿ. ಓಕೆನಾ? ಇದೇ ರೀತಿ ಸರ್ ಇಲ್ಲಿ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಗೆ ಮೇಲ್ಗಡೆ ಹೋಗಿ ಕೆಳಗಡೆ ಬರ್ತದೆ, ಇದಕ್ಕೆ ನಾವು ಫೆರಲ್ ಸೆಲ್ ಅಂತ ಕರೆದಿದ್ವಿ. ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಗೆ ಮೇಲ್ಗಡೆ ಹೋಗಿ ಕೆಳಗಡೆ ಬರ್ತದ ಫೆರಲ್ ಸೆಲ್. ಇದೇ ರೀತಿ ಇಲ್ಲಿ ಏನ್ ಕಂಡುಬರ್ತದ ನಮ್ ಕಡೆ? ಪೋಲಾರ್ ಸೆಲ್ ಕಂಡುಬರ್ತದ. ಇಲ್ಲೇನು ಕೂಡ ಪೋಲಾರ್ ಸೆಲ್ ಕಂಡುಬರ್ತದ. ಐ ಹೋಪ್ ಎವ್ರಿಬಡಿ ಅಂಡರ್ಸ್ಟ್ಯಾಂಡ್ ದಿಸ್. ಓಕೆ, ಸೊ ಟ್ರಾಪಿಕಲ್ ಝೋನ್ ಮೇಲೆ ಹ್ಯಾಡ್ಲಿ ಸೆಲ್, ಟೆಂಪರೇಟ್ ಝೋನ್ ಮೇಲೆ ಫೆರಲ್ ಸೆಲ್ ಅಂಡ್ ಪೋಲಾರ್ ಝೋನ್ ಮೇಲೆ ಪೋಲಾರ್ ಸೆಲ್ ಅನ್ನ ನೋಡಿದ್ವಿ. ಇದೇ ರೀತಿ ಈ ಸೆಲ್ಸ್ ಗಳ ಮಧ್ಯೆ ಯಾವ ರೀತಿ ಮಾರುತಗಳು ಇರ್ತಾವು, ಗಾಳಿಯ ಒಂದು ಚಲನೆ ಇರ್ತದ, ಅದನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ ಟ್ರೈ ಮಾಡ್ಲಿದ್ದೀವಿ. ಓಕೆನಾ? ಅದನ್ನ ಅರ್ಥ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನೋಡ್ರಿ, ಎಕ್ಸಾಕ್ಟ್ಲಿ ಫೆರಲ್ ಮತ್ತು ಪೋಲಾರ್ ಸೆಲ್ ಮಧ್ಯದಲ್ಲಿ ಈ ತರ ಏನ್ ವಿಂಡ್ ಇರ್ತದ, ದಿಸ್ ವಿಂಡ್ gets influenced by the earth's rotation from west to east and the wind starts to move from west to east in terms of meandering fashion at the height of troposphere, at the height of tropopause. I hope everybody is understanding. ಅಂದ್ರೆ ಇವಾಗ ಆಲ್ರೆಡಿ ನಾನು ಇಲ್ಲಿ ಏನ್ ಡ್ರಾ ಮಾಡಿದ್ದೀನಿ, ಪರಿವರ್ತನಾ ವಿರಾಮವನ್ನ ಡ್ರಾ ಮಾಡಿನಿ. ಈ ಪರಿವರ್ತನಾ ವಿರಾಮದ ಎತ್ತರದಲ್ಲಿ ಒಂದು ವಿಂಡ್ ನಮ್ಮ ಭೂಮಿಯ ಅಕ್ಷಭ್ರಮಣೆಯ ಪ್ರಭಾವದಿಂದ ಅಲ್ಲಿರ್ತಕ್ಕಂಥ ವಾಯು ಪಶ್ಚಿಮದಿಂದ ಪೂರ್ವಕ್ಕೆ ಚಲನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತದ ಸರ್ಪಾಕಾರದ ರೂಪದಲ್ಲಿ. ಅಂತಹ ಒಂದು ಮಾರುತಗಳನ್ನ ನಾವೇನಂತ ಕರಿತೀವಿ ಅಂದ್ರೆ, ಸರ್ ನೋಡ್ರಿ, ಸರ್ಪಾಕಾರದ ರೂಪದಲ್ಲಿ ಈ ಮಾರುತಗಳು ಕಂಟಿನ್ಯೂಸ್ ಆಗಿ ನಮ್ಮ ಭೂಮಿ ಮೇಲೆ ಈ ತರ ಚಲನೆ ಮಾಡೋದನ್ನ ನೋಡ್ತೀವಿ. ಓಕೆ, ಇದೇ ರೀತಿ ಫೆರಲ್ ಮತ್ತೆ ಹ್ಯಾಡ್ಲಿ ಸೆಲ್ ಮಧ್ಯನೂ ಕೂಡ ಇಲ್ಲಿರ್ತಕ್ಕಂಥ ಪರಿವರ್ತನಾ ವಿರಾಮದ ಎತ್ತರಕ್ಕೆ ಇರ್ತಕ್ಕಂಥ ವಾಯು ಕಂಟಿನ್ಯೂಸ್ಲಿ ಈ ತರ ಸರ್ಪಾಕಾರದ ರೂಪದಲ್ಲಿ ಈ ತರ ಚಲನೆ ಮಾಡೋದನ್ನ ನೋಡ್ತೀವಿ. ಆದ್ದರಿಂದ ಐ ಆಮ್ ಏಬಲ್ ಟು ಸಿ ದಿಸ್ ಕೈಂಡ್ ಆಫ್ ವಿಂಡ್ಸ್ ಎಕ್ಸಾಕ್ಟ್ಲಿ ಅಟ್ ದ ಹೈಟ್ ಆಫ್ ಟ್ರೋಪೋಪಾಸ್. ಟ್ರೋಪೋಪಾಸ್ ಹೈಟ್ ಅಲ್ಲಿ meandering fashion ಅಲ್ಲಿ the winds are continuously moving from west to east. ಸೊ ವೆಸ್ಟ್ ಟು ಈಸ್ಟ್ ಮೂವ್ಮೆಂಟ್ ಅನ್ನ ನೋಡ್ತಿದೀವಿ. ಇದೇ ರೀತಿ ಸದರ್ನ್ ಹೆಮಿಸ್ಫಿಯರ್ ಅಲ್ಲೂ ಕೂಡ ಈ ತರ ಮೂವ್ಮೆಂಟ್ಸ್ ಗಳನ್ನ ನೋಡಬಹುದು ನಾನು. ಓಕೆನಾ? ಈ ತರ ವಿಂಡ್ಸ್ ಗಳನ್ನ ನೋಡಬಹುದು. ಸೊ ಆ ವಿಂಡ್ಸ್ ಗಳನ್ನ ಇಲ್ಲಿ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡಿ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ನೋಡ್ರಿ, ಈ ತರ ನಮಗೇನ್ ಕಂಡು ಬರ್ತಾವು? ಮಾರುತಗಳು ಕಂಡು ಬರ್ತಾವ. ಯಾವ ಹೈಟ್ ಅಲ್ಲಿ? ಟ್ರೋಪೋಪಾಸ್ ಹೈಟ್ ಅಲ್ಲಿ. ಸೊ ಬೈ ಲುಕಿಂಗ್ ಅಟ್ ದ ಪಿಂಕ್ ಕಲರ್ ವಿಂಡ್ಸ್, try to be very careful. ಪಿಂಕ್ ಕಲರ್ ವಿಂಡ್ಸ್ ಗಳನ್ನ ನೋಡಿದ್ರೆ ಡೆಫಿನೆಟ್ಲಿ ವಿ ಕುಡ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಸಮ್ ಇಂಪಾರ್ಟೆಂಟ್ ಫೀಚರ್ಸ್. ಕೆಲವೊಂದು ಇಂಪಾರ್ಟೆಂಟ್ ಲಕ್ಷಣಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ನಾವಿಲ್ಲಿ ಈ ಒಂದು ಮಾರುತಗಳನ್ನ ನೋಡಿದ್ರೆ ಒಂದನೇ ಲಕ್ಷಣವನ್ನು ಇಲ್ಲಿ ಬರ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ ನಾನು. ಓಕೆನಾ? ಸೊ ಒಂದನೇ ಲಕ್ಷಣ ಏನದ ನೋಡ್ರಿ, ಇಂತಹ ಮಾರುತಗಳು ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಚಲನೆ ಮಾಡ್ಲಿತಾವ ಅಂತ ಕೇಳ್ಬಿಟ್ರೆ, ಇಂತಹ ಮಾರುತಗಳನ್ನ ನಾವು ಪಶ್ಚಿಮದಿಂದ ಪೂರ್ವಕ್ಕೆ ಚಲನೆ ಮಾಡ್ತಿರ್ತಕ್ಕಂಥ ಮಾರುತಗಳು ಕಂಡುಬರ್ಲಿತಾವ. ಇದೇ ರೀತಿ ಈ ಮಾರುತಗಳು ಯಾವ ಎತ್ತರಕ್ಕೆ ಕಂಡುಬರ್ಲಿತಾವ? ಪರಿವರ್ತನಾ ವಿರಾಮದ ಎತ್ತರಕ್ಕೆ, ಪರಿವರ್ತನಾ ವಿರಾಮದ ಎತ್ತರದಲ್ಲಿ ಕಂಡುಬರ್ತಕ್ಕಂತಹ ಮಾರುತಗಳು ಎತ್ತರದಲ್ಲಿ ಕಂಡು ಬರುತ್ತವೆ. ಓಕೆನಾ? ಇದಾದ ನಂತರ ಇದೇ ಮಾರುತಗಳು ಯಾವ ಆಕಾರದಲ್ಲಿ ಚಲನೆ ಮಾಡ್ಲಿತಾವ, ಯಾವ ಆಕಾರದಲ್ಲಿ, ಯಾವ ತರ ಸ್ಟ್ರೇಟ್ ಆಗಿ ಹೊಂಟವ ಅಥವಾ ಸರ್ಪಾಕಾರದಲ್ಲಿ ಹೊಂಟವ, ಆ ತರ ಕೇಳಿಗುತ್ತೆ ನಾನು. ಸೊ ಸರ್ಪಾಕಾರದ ಓಕೆ, ವೇಟ್ ಮಾಡ್ರಿ. ಸರ್ಪಾಕಾರದ ರೂಪದಲ್ಲಿ ಚಲನೆ ಮಾಡುವಂತ ಮಾರುತಗಳನ್ನು ನೋಡ್ತೀವಿ. ಒಂದ್ ವೇಳೆ ಮಾರುತಗಳು ಈ ಒಂದು ಲಕ್ಷಣಗಳನ್ನ ಹೊಂದಿದ್ದರೆ ಅಂತಹ ಮಾರುತಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ ಜೆಟ್ ಸ್ಟ್ರೀಮ್ಸ್ ಗಳು ಅಥವಾ ರಾಸ್ಬೈ ಅಲೆಗಳು ಅಥವಾ ರಾಸ್ಬೈ ತರಂಗಗಳು ಅಥವಾ ರಾಸ್ಬೈ ಮಾರುತಗಳು ಅಂತ ಕರಿತೀವಿ. ಓಕೆನಾ? ಸೊ ಇದರಿಂದ ನಮಗೇನು ಗೊತ್ತಾಗದ ಸರ್, ಜೆಟ್ ಸ್ಟ್ರೀಮ್ ಗಳು ಅಂತ ಏನಂದ್ರೆ ಗೊತ್ತಾಗದ, ಜೆಟ್ ಸ್ಟ್ರೀಮ್. ಸೊ ನಿಮಗೆ ಈ ಇಂಗ್ಲಿಷ್ ವರ್ಡ್ಸ್ ಗಳನ್ನೇ ಕೊಡ್ತಾರ ಅವರು. ಸೊ ನೀವು ಇದನ್ನ ಇದೇ ತರ ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಸೊ ಜೆಟ್ ಸ್ಟ್ರೀಮ್ಸ್ ಗಳನ್ನ ನಾವು ನೋಡಿದ್ರೆ ಜೆಟ್ ಸ್ಟ್ರೀಮ್ಸ್ ಗಳ ಲಕ್ಷಣಗಳದಾವ ಇಲ್ಲಿ. ಪಶ್ಚಿಮದಿಂದ ಪೂರ್ವಕ್ಕೆ ಪರಿವರ್ತನಾ ವಿರಾಮದ ಎತ್ತರದಲ್ಲಿ ಕಂಡುಬರ್ತಕ್ಕಂಥ ಮಾರುತಗಳು, ತದನಂತರ ಸರ್ಪಾಕಾರದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಚಲನೆ ಮಾಡುವಂತ ಮಾರುತಗಳು. ಈ ಒಂದು ಮಾರುತಗಳಿಗೆ ನಾವೆಂತ ಕರಿಬಹುದು? ಜೆಟ್ ಸ್ಟ್ರೀಮ್ ಗಳು ಅಂತ ಕರಿಬಹುದು.
I hope everybody is understanding. These jet streams are found or they were studied about when there was World War II going on over the earth. I hope you are understanding. When Japan got involved in the World War II, Japan's jets were trying to go pass over the Pacific Ocean to attack USA. During those times, at the height of tropopause, the jets started feeling some pressure from behind and in the front. And the pressure is due to the winds which are moving at the height of tropopause. I hope ಎಲ್ಲರಿಗೂ ಅರ್ಥ ಆಗ್ಲಿತ್ತದ. ಓಕೆನಾ? ವರ್ಲ್ಡ್ ವಾರ್ 2 ಸಮಯದಲ್ಲಿ ನಮ್ಮ ಜಪಾನ್ ಅನ್ನೋದೇನದ ವರ್ಲ್ಡ್ ವಾರ್ 2 ಅಲ್ಲಿ ಇನ್ವಾಲ್ವ್ ಆಗಿ ತನ್ನ ಜೆಟ್ಸ್ ಗಳನ್ನ ಯುಎಸ್ಎ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಕಂಟಿನ್ಯೂಸ್ಲಿ ಕಳಿಸ್ತಿರ್ತದ ಪೆಸಿಫಿಕ್ ಸಾಗರದ ಮೇಲ್ಮೈ ಮೇಲೆ. ಆವಾಗ ಪರಿವರ್ತನಾ ವಿರಾಮದ ಎತ್ತರಕ್ಕೆ ಜೆಟ್ಸ್ ಗಳು ಚಲನೆ ಮಾಡುವಾಗ ತನ್ನ ಕಡೆಗೆ ಪುಷ್ ಅಥವಾ ಪುಲ್ ಫೋರ್ಸ್ ಗಳನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತದ. ಆದ್ದರಿಂದ ಅವತ್ತೇ ಗೊತ್ತಾಗಿತ್ತು ನಮಗೆ ಈ ಎತ್ತರದಲ್ಲಿ ಕೆಲವೊಂದು ಮಾರುತಗಳು ಕಂಡು ಬರ್ತಾವ ಅಂತ ಹೇಳಿ. ಓಕೆನಾ? ಆದ್ದರಿಂದ ಆ ಎಲ್ಲಾ ಮಾರುತಗಳ ಹೆಸರುಗಳನ್ನ ನಾವು ಜೆಟ್ ಸ್ಟ್ರೀಮ್ಗಳು ಅಂತ ಕರೀತೀವಿ. ಓಕೆನಾ ಸರ್? ಇವಾಗ ನೋಡ್ರಿ, ಇಲ್ಲಿರ್ತಕ್ಕಂಥ ಜೆಟ್ ಸ್ಟ್ರೀಮ್ಸ್ ಗಳನ್ನ ಮತ್ತು ವಲಯದ ಆಧಾರದ ಮೇಲೆ ಯಾವ ವಲಯಗಳ ಮೇಲೆ ಕಂಡು ಬರ್ಲಿತ್ತೋ ಅದರ ಆಧಾರದ ಮೇಲೆ ನಾವು ಜೆಟ್ ಸ್ಟ್ರೀಮ್ಸ್ ಗಳನ್ನ, ಪ್ರಮುಖ ಜೆಟ್ ಸ್ಟ್ರೀಮ್ಸ್ ಗಳನ್ನ, ಪರ್ಮನೆಂಟ್ ಜೆಟ್ ಸ್ಟ್ರೀಮ್ಸ್ ಗಳನ್ನ 4 ಭಾಗಗಳಲ್ಲಿ ವಿಂಗಡಣೆ ಮಾಡಬಹುದು. ಯಾವ್ಯಾವ ಜೆಟ್ ಸ್ಟ್ರೀಮ್ಸ್ ಗಳು ಸರಿವೋ ಸರ್? ಇಲ್ಲಿರ್ತಕ್ಕಂಥ ಜೆಟ್ ಸ್ಟ್ರೀಮ್ಸ್ ಗೆ ನಾವೇನಂತ ಕರಿಬಹುದು? ನಾರ್ದರ್ನ್ ಸಬ್ ಪೋಲಾರ್ ಜೆಟ್ ಸ್ಟ್ರೀಮ್ ಅಂತ ಕರಿಬಹುದು, ನಾರ್ದರ್ನ್ ಸಬ್ ಟ್ರಾಪಿಕಲ್ ಜೆಟ್ ಸ್ಟ್ರೀಮ್ ಅಂತ ಕರಿಬಹುದು, ಸದರ್ನ್ ಸಬ್ ಟ್ರಾಪಿಕಲ್ ಜೆಟ್ ಸ್ಟ್ರೀಮ್ ಅಂತ ಕರಿಬಹುದು, ಸದರ್ನ್ ಸಬ್ ಪೋಲಾರ್ ಜೆಟ್ ಸ್ಟ್ರೀಮ್ ಅಂತ ಕರಿಬಹುದು. ಆದ್ದರಿಂದ ನೋಡ್ರಿ, ಇದಕ್ಕೆ ಏನಂತ 4 ಪಾರ್ಟ್ಸ್ ಆಗಿ ನಾವು ಡಿವೈಡ್ ಮಾಡ್ಬಿಟ್ರೆ ನೋಡ್ರಿ ಯಾವ ತರ ಕಾಣುತ್ತದ. 4 ಪಾರ್ಟ್ಸ್ ಅಲ್ಲಿ ಡಿವೈಡ್ ಮಾಡಿದ ಅಂದ್ರ ಟೈಪ್ಸ್ ಆಫ್ ಜೆಟ್ ಸ್ಟ್ರೀಮ್ಸ್, ಟೈಪ್ಸ್ ಆಫ್ ಜೆಟ್ ಸ್ಟ್ರೀಮ್ಸ್. ಸೊ 4 ಪಾರ್ಟ್ಸ್ ಅಲ್ಲಿ ಡಿವೈಡ್ ಮಾಡಿದ ಕೂಡಲೇ ಯಾವ ತರ ಕಾಣ್ತದ ನೋಡ್ರಿ. 4 ಪಾರ್ಟ್ಸ್ ಅಲ್ಲಿ ಫಸ್ಟ್ ಒನ್ ಎಲ್ಲದಕ್ಕಿಂತ ಮೇಲ್ಗಡೆ ಇರತಕ್ಕಂಥದ್ದು ಇದು. ಇದಕ್ಕೆ ನಾವ್ ಏನಂತ ಕರಿತೀವಿ? ಸಬ್ ಪೋಲಾರ್, ಸಬ್ ಪೋಲಾರ್ ಜೆಟ್ ಸ್ಟ್ರೀಮ್. ಇದಕ್ಕೆ ಏನಂತ ಕರಿತೀವಿ? ಸಬ್ ಟ್ರಾಪಿಕಲ್. ಯಾಕಂದ್ರೆ ಸಬ್ ಟ್ರಾಪಿಕಲ್ ರೀಜನ್ ಮೇಲೆ ಅದಾವು ಸಬ್ ಟ್ರಾಪಿಕಲ್ ಜೆಟ್ ಸ್ಟ್ರೀಮ್. ಮೂರನೇದಕ್ಕೆ ಏನಂತ ಕರಿತೀವಿ ಸರ್? ಮತ್ತೊಂದು ಸದರ್ನ್ ಸಬ್ ಟ್ರಾಪಿಕಲ್ ಆಗ್ಬಿಡ್ತದಲ್ಲ ಇದು. ಸೊ ಇದು ನಾರ್ದರ್ನ್ ಸಬ್ ಪೋಲಾರ್, ನಾರ್ದರ್ನ್ ಸಬ್ ಟ್ರಾಪಿಕಲ್, ಸದರ್ನ್ ಸಬ್ ಟ್ರಾಪಿಕಲ್ ಜೆಟ್ ಸ್ಟ್ರೀಮ್. ತದನಂತರ ನಮ್ಗೆ ಏನ್ ಕಂಡುಬರ್ತದ? ಸದರ್ನ್ ಸಬ್ ಪೋಲಾರ್ ಜೆಟ್ ಸ್ಟ್ರೀಮ್ ಕಂಡುಬರ್ತದ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ನೋಡ್ರಿ, ಎಷ್ಟು ಕ್ಲಿಯರ್ ಆಗಿ ನಾವು ಜೆಟ್ ಸ್ಟ್ರೀಮ್ಸ್ ಗಳನ್ನ ಕ್ಲಾಸಿಫೈ ಮಾಡಬಹುದು. ಸೊ ಜೆಟ್ ಸ್ಟ್ರೀಮ್ಸ್ ಗಳ ಬಗ್ಗೆ ಕೇಳ್ಬಿಟ್ರೆ ಈ 3 ಲಕ್ಷಣಗಳನ್ನ ನೀವು ನೆನ್ಪಿಡ್ಲಿಕ್ಕೆ ಟ್ರೈ ಮಾಡಬೇಕು. ಆಮೇಲೆ ಪರ್ಮನೆಂಟ್ ಜೆಟ್ ಸ್ಟ್ರೀಮ್ಸ್ ಗಳಲ್ಲಿ we have got 4 types of jet streams and they are northern subpolar jet stream, northern subtropical jet stream, southern subpolar jet stream, southern southern subtropical jet stream, southern subpolar jet stream. I hope you are understanding what it is. Okay, so now jet streams ಗಳ ಬಗ್ಗೆ ಅರ್ಥ ಮಾಡ್ಕೊಂಡಾದ ನಂತರ we need to have some basic idea about volcanoes. Volcanoes ಅಂದ್ರೆ ಹೇಳ್ತೀನಿ cyclones. Okay, so ಇಲ್ಲಿ ಏನ್ ಬರ್ಲಿಕ್ಕೆ ಅಂದ್ರೆ cyclones. Already we have discussed about cyclones in our old sessions. ಓಕೆನಾ? ಅದೇ ಬೇಸಿಸ್ ಮೇಲೆ ಒಂದು ಸಣ್ಣ ಫಾರ್ಮುಲಾವನ್ನು ಕೊಟ್ಟು ಸೈಕ್ಲೋನ್ಗಳು ಯಾವ ತರ ಕಂಡು ಬರ್ತಿರ್ತಾವೋ ಅದನ್ನ ಹೇಳಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಓಕೆನಾ ಸರ್? ಇಲ್ಲಿ ನೋಡ್ರಿ, ಸೈಕ್ಲೋನ್ಸ್ ಗಳನ್ನ ನೋಡಿದ್ರೆ ಇದಕ್ಕೆ ನಾವು ಲೋ ಪ್ರೆಷರ್ ಪ್ಲಸ್ ಸ್ಪೈರಲಿಂಗ್ ಅಪ್ವರ್ಡ್ ವಿಂಡ್ಸ್ ಅಂತ ಕರಿತೀವಿ. ಲೋ ಪ್ರೆಷರ್ ಅಂದ್ರೆ ಅರ್ಥ ಏನು ಸರ್? ಭೂಮಿಯ ಮೇಲ್ಮೈ ಮೇಲೆ ಲೋ ಪ್ರೆಷರ್ ಬಂದಿರಬೇಕು. ತದನಂತರ ಈ ಲೋ ಪ್ರೆಷರ್ ಅನ್ನೋದು ಮಾರುತಗಳನ್ನ ತನ್ನ ಕಡೆಗೆ ಎಳಿತಿರ್ಬೇಕು. ಈ ತರ ಎಳೆಯುವಾಗ ಕೋರಿಯೋಲಿಸ್ ಪರಿಣಾಮದ ಪ್ರಭಾವದಿಂದ ಏನಾಗ್ತದೆ ಅಂದ್ರೆ ಈ ಮಾರುತಗಳು ಕಂಟಿನ್ಯೂಸ್ಲಿ ಸುರುಳಿ ಆಕಾರದಲ್ಲಿ ಮೇಲ್ಗಡೆ ಚಲನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾವೆ. ಈ ತರ ಓಕೆನಾ? ಮೇಲ್ಗಡೆ ಚಲನೆ ಮಾಡಿದಾಗ ಸರ್, ಮೇಲ್ಗಡೆ ಚಲನೆ ಮಾಡುವಾಗ ಆರ್ದ್ರತೆನೂ ಕೂಡ ಮೇಲ್ಗಡೆ ಹೋಗ್ತಿರ್ತದ. ಆದ್ದರಿಂದ ಇಲ್ಲಿ ಮೋಡಗಳ ರಚನೆಯನ್ನು ಕೂಡ ನೋಡ್ತೀವಿ ನಾವು. ಮೋಡಗಳ ರಚನೆಯನ್ನು ಕೂಡ ಆಗೋದನ್ನ ನೋಡ್ತೀವಿ. ಇದೇ ಮಾರುತಗಳು ಪರಿವರ್ತನಾ ವಿರಾಮವನ್ನು ತಾಗಿ ಹೊರಮುಖವಾಗಿ ಈ ತರ ಚಲನೆ ಮಾಡೋದನ್ನ ನೋಡ್ತೀವಿ. ಇದೇ ಕ್ರಾಸ್ ಸೆಕ್ಷನಲ್ ಡಯಾಗ್ರಾಮ್ ಅನ್ನ ಆಲ್ರೆಡಿ ಅರ್ಥ ಮಾಡ್ಕೊಂಡಿವಿ ನಾವು. ಬಟ್ ನಮಗ್ ಮೋಸ್ಟ್ ಇಂಪಾರ್ಟೆಂಟ್ ಏನದ ಸರ್ ಈ ಡಯಾಗ್ರಾಮ್ ಅಲ್ಲಿ ಅಂತ ಕೇಳ್ಬಿಟ್ರೆ, ಇಲ್ಲಿರ್ತಕ್ಕಂತಹ ರಾಶಿ ವೃಷ್ಟಿ ಮೋಡಗಳನ್ನ ನೋಡ್ರಿ. ರಾಶಿ ವೃಷ್ಟಿ ಮೋಡಗಳ ರಚನೆಯನ್ನು ನೋಡ್ತೀವಿ ನಾವು. ಈ ರಾಶಿ ವೃಷ್ಟಿ ಮೋಡಗಳು ಅತ್ಯಂತ ಎತ್ತರದಲ್ಲಿ, ಅಂದ್ರೆ ಯೂಶಲಿ ಗ್ರೌಂಡ್ ಕಡೆಯಿಂದ ಅತ್ಯಂತ ಎತ್ತರದ ಭಾಗದವರೆಗೆ ಬೆಳೆದಿರ್ತಕ್ಕಂತಹ ಮೋಡಗಳು ಅಂತ ಕರಿತೀವಿ ಇದಕ್ಕೆ. ಓಕೆನಾ? ಸೊ 2 ಕಿಲೋಮೀಟರ್ ಎತ್ತರದಿಂದ ಪರಿವರ್ತನಾ ವಿರಾಮದ ಎತ್ತರದವರೆಗೂ ಕೂಡ ಅತ್ಯಂತ ಎತ್ತರದಲ್ಲಿ ಬೆಳೆದಿರ್ತಕ್ಕಂಥ ಮೋಡಗಳು. ಓಕೆನಾ? ಆದ್ದರಿಂದ ನೋಡ್ರಿ, ಈ ರಾಶಿ ವೃಷ್ಟಿ ಮೋಡಗಳು ಟ್ರೋಪೋಪಾಸ್ ಎತ್ತರದಲ್ಲಿ ಅದಂದ್ರೆ ಡೆಫಿನೆಟ್ಲಿ ಏನಾಗ್ತದೆ ಸರ್? ಈ ಎತ್ತರದಲ್ಲಿ ನಮಗೆ ಜೆಟ್ ಸ್ಟ್ರೀಮ್ಸ್ ಗಳು ಕಂಡು ಬರ್ಲಿತಾವ್. ಜೆಟ್ ಸ್ಟ್ರೀಮ್ಸ್ ಗಳು, ಐ ಹೋಪ್ ಯು ಅಂಡರ್ಸ್ಟುಡ್ ವಾಟ್ ಇಟ್ ಇಸ್. ಇಲ್ಲಿ ನೋಡ್ರಿ, ಜೆಟ್ ಸ್ಟ್ರೀಮ್ಸ್ ಗಳನ್ನ ಆಲ್ರೆಡಿ ನೋಡಿ ನಾವು. ಪರಿವರ್ತನಾ ವಿರಾಮದ ಎತ್ತರದಲ್ಲಿ ಕಂಡು ಬರ್ತಕ್ಕಂಥ ಮಾರುತಗಳು ಜೆಟ್ ಸ್ಟ್ರೀಮ್ಸ್ ಗಳು. ಆದ್ದರಿಂದ ಒಂದ್ ವೇಳೆ ಪರಿವರ್ತನಾ ವಿರಾಮ ಇಲ್ಲಿ ಡ್ರಾ ಮಾಡಿನಂದ್ರೆ
ಡೆಫಿನೆಟ್ಲಿ ದೇರ್ ಇಸ್ ಅ ಪಾಸಿಬಿಲಿಟಿ that be very careful from here if the jet streams are continuously moving in this particular fashion, ಇದು ಪಶ್ಚಿಮದಿಂದ ಪೂರ್ವಕ್ಕೆ ಈ ತರ ಜೆಟ್ ಸ್ಟ್ರೀಮ್ಸ್ ಗಳ ಚಲನೆ ಇದ್ದಲ್ಲಿ can I say the jet streams are trying to push the clouds towards this particular direction? I hope you are understanding. ಜೆಟ್ ಸ್ಟ್ರೀಮ್ಸ್ ಗಳು ಕಂಟಿನ್ಯೂಸ್ ಆಗಿ ಈ ತರ ಚಲನೆ ಮಾಡಿದ್ದಲ್ಲಿ ಡೆಫಿನೆಟ್ಲಿ ಇಲ್ಲಿ ರಾಶಿ ವೃಷ್ಟಿ ಮೋಡಗಳನ್ನ ಸರ್ ಪೂರ್ವ ದಿಕ್ಕಿಗೆ ಪುಷ್ ಮಾಡ್ತಿರ್ತಾವ, ದಬ್ತಿರ್ತಾವ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್. ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಸೊ ಸೈಕ್ಲೋನ್ ನಮ್ಮ 60 ಡಿಗ್ರಿ ಕಡೆ ಏನ್ ಕಂಡು ಬರ್ತಿರ್ತಾವೋ ಆ 60 ಡಿಗ್ರಿ ಕಡೆ ಕಂಡು ಬರ್ತಕ್ಕಂಥ ಸೈಕ್ಲೋನ್ಸ್ ಗಳು ಸರ್ ಯೂಶಲಿ ವಾಯುಮುಖದ ಪ್ರಭಾವದಿಂದ ರಚನೆಗೊಂಡಿರ್ತಾವ. ಓಕೆನಾ? ಈ ತರ ಉಷ್ಣ ವಾಯು ರಾಶಿ ಇರ್ತದ, ಈ ಕಡೆ ಶೀತ ವಾಯು ರಾಶಿ ಇರ್ತದ. ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ ಅಬೌಟ್ ದೆಮ್. ಓಕೆನಾ? ವಾರ್ಮ್ ಏರ್ ಮಾಸ್, ಕೋಲ್ಡ್ ಏರ್ ಮಾಸ್. ಸೊ ವಾರ್ಮ್ ಏರ್ ಮಾಸ್ ಮತ್ತು ಕೋಲ್ಡ್ ಏರ್ ಮಾಸ್ ಎರಡು ಸಂಚಯನಗೊಂಡಿದ್ದಲ್ಲಿ ಅಥವಾ ಸಂಧಿಸಿದ್ದಲ್ಲಿ ಇಲ್ಲಿ ಮಧ್ಯದಲ್ಲಿ ಇರತಕ್ಕಂಥ ಈ ಒಂದು ಪ್ರದೇಶವನ್ನು ನಾವು ವಾಯುಮುಖ ಅಂತ ಕರಿತೀವಿ. ವಾರ್ಮ್ ಏರ್ ಮಾಸ್ ಆಫ್ಟರ್ ಹಿಟ್ಟಿಂಗ್ ಕೋಲ್ಡ್ ಏರ್ ಮಾಸ್, ಇಟ್ ವಿಲ್ ಸ್ಟಾರ್ಟ್ ಟು ರೈಸ್, it will start to ascend. As a result, what will happen? The warm air mass will start to ascend in a spiraling manner. ಈ ತರ ಸ್ಪೈರಲ್ ಆಗ್ಲಿಕ್ಕೆ ಡೆಫಿನೆಟ್ಲಿ ಇಲ್ಲಿ ಏನಾಗ್ಲಿತ್ತದ, ಒಂದು ಸೈಕ್ಲೋನ್ ಅದ ರಚನೆ ಆಗ್ಲಿತ್ತದ. ಆ ಸೈಕ್ಲೋನ್ ಬಂದಲ್ಲಿ ಡೆಫಿನೆಟ್ಲಿ ವಾಟ್ ವಿ ಆರ್ ಅಬ್ಸರ್ವಿಂಗ್ ಈಸ್ ದ ಫಾರ್ಮೇಶನ್ ಆಫ್ ಕ್ಲೌಡ್ಸ್. ಓಕೆ, ಫಾರ್ಮೇಶನ್ ಆಫ್ ಕ್ಲೌಡ್ಸ್ ಗಳನ್ನು ಕೂಡ ನೋಡಿವಿ. ಈ ಕ್ಲೌಡ್ಸ್ ಗಳನ್ನ ಏನಂತ ಕರಿತೀವಿ? ಮತ್ತೊಂದ್ಸರಿ ರಾಶಿ ವೃಷ್ಟಿ ಮೋಡಗಳಂತಾನೆ ಕರಿತೀವಿ. ಓಕೆನಾ? ರಾಶಿ ವೃಷ್ಟಿ ಮೋಡಗಳು ಅಥವಾ ಇದಕ್ಕ ಕ್ಯುಮುಲೋ ನಿಂಬಸ್ ಕ್ಲೌಡ್ಸ್, ಇಂಗ್ಲಿಷ್ ಅಲ್ಲಿ ಕ್ಯುಮುಲೋ ನಿಂಬಸ್ ಕ್ಲೌಡ್ಸ್ ಅಂತ ಕರೀತಾರೆ. ಸೊ ಇಫ್ ಯು ಫರ್ದರ್ ಕಾನ್ಸಂಟ್ರೇಟ್, ಬಿ ವೆರಿ ಕೇರ್ಫುಲ್. ಒಂದ್ ವೇಳೆ ನಾನು ಇಲ್ಲಿ ಎಕ್ಸಾಕ್ಟ್ಲಿ ಪರಿವರ್ತನಾ ವಿರಾಮದ ಎತ್ತರದಲ್ಲಿ ಜೆಟ್ ಸ್ಟ್ರೀಮ್ಸ್ ಗಳನ್ನ ಹಾಕ್ಬಿಟ್ರೆ, ಜೆಟ್ ಸ್ಟ್ರೀಮ್ಸ್ ಗಳು ಡೆಫಿನೆಟ್ಲಿ ದೇ ವಿಲ್ ಟ್ರೈ ಟು ಪುಷ್ ದ ರಾಶಿ ವೃಷ್ಟಿ ಮೋಡಗಳನ್ನ ಪೂರ್ವದಲ್ಲಿ ಪುಷ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾವ. ಓಕೆನಾ? ಸೊ ಈ ಕಾನ್ಸೆಪ್ಟ್ ಗೊತ್ತಿತ್ತು ಅಂದ್ರೆ ನಮಗ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಆಗೋದು ಬಹಳ ಈಸಿ ಆಗ್ಬಿಡುತ್ತೆ. ಓಕೆನಾ? ಫುಲ್ ಕಾನ್ಸಂಟ್ರೇಷನ್, ಬಿ ವೆರಿ ಕೇರ್ಫುಲ್. ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇದಕ್ಕೆ ಡಿಸ್ಟರ್ಬೆನ್ಸ್ ಯಾಕಂತಾರ ಅದನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ ಟ್ರೈ ಮಾಡುವಂತ. Okay, so first of all, if you try to concentrate, there are 4 seasons in India. Seasons in India. 4 seasons in India. And if you further concentrate, be very careful. I'll try to write those seasons here. ನೋಡ್ರಿ, ಒಂದನೇ ಸೀಸನ್ಗೆ ನಾವೇನಂತ ಕರಿತೀವಿ ಅಂದ್ರೆ ಸಮ್ಮರ್ ಸೀಸನ್ ಅಂತ ಕರಿತೀವಿ. ಸಮ್ಮರ್ ಸೀಸನ್, ಸಮ್ಮರ್ ಸೀಸನ್ ಅಥವಾ ಬೇಸಿಗೆ, ಬೇಸಿಗೆ ಅಂತ ಕರಿತೀವಿ. ಸರ್ ಎರಡನೇ ಸೀಸನ್ಗೆ ನಾವೇನಂತ ಕರಿತೀವಿ ಅಂದ್ರೆ ಸೌತ್ ವೆಸ್ಟ್ ಮಾನ್ಸೂನಲ್ ಸೀಸನ್ ಅಂತ ಕರಿತೀವಿ. ಸೌತ್ ವೆಸ್ಟ್ ಮಾನ್ಸೂನ್ಸ್ ಅಂತ ಕರಿತೀವಿ. ಓಕೆನಾ? ಸೊ ಇದಕ್ಕ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರೀತಾರೆ. ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರೀತಾರೆ. ಮೂರನೇ ಸೀಸನ್ಗೆ ನಾವು ಯೂಶಲಿ ಏನಂತ ಕರಿತೀವಿ ಅಂದ್ರೆ ರಿಟ್ರೀಟಿಂಗ್ ಸೀಸನ್ಸ್ ಆರ್ ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ನಾರ್ತ್ ಈಸ್ಟ್ ಮಾನ್ಸೂನ್ಸ್. ನಾರ್ತ್ ಈಸ್ಟ್ ಮಾನ್ಸೂನ್ಸ್ ಅಂತ ಕರೀತಾರ. ಇದಕ್ಕೆ ನಾವು ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರಿತೀವಿ. ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ. ಓಕೆ, ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಮಾನ್ಸೂನ್. ತದನಂತರ the fourth last season that we have in India is what is called as winter. Winter season ನೋಡ್ರಿಪ್ಪ, winter season. ಓಕೆ, ಇದಕ್ಕೆ ನಾವೇನಂತ ಕರಿಬಹುದು? ಚಳಿಗಾಲ ಅಂತ ಕರಿಬಹುದು. ಚಳಿಗಾಲ. ಓಕೆ, ಈ ಎಲ್ಲ ಕಾಲಗಳಲ್ಲಿ ಅಥವಾ ಈ ಎಲ್ಲ ಋತುವಿನಲ್ಲಿ ನಮ್ಮ ಭಾರತದಲ್ಲಿ ಪ್ರತಿಯೊಂದು ಋತುವಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಳೆ ಬರ್ತದ ಅದನ್ನು ಕೂಡ ನಾವು ಇಲ್ಲಿ ಬರೀಲಿಕ್ಕೆ ಟ್ರೈ ಮಾಡುವಂತ. ಸೊ ಬರೆದ್ರೆ ಯಾವ ತರ ಕಾಣ್ತದೆ ನೋಡ್ರಿ, ಬಿ ವೆರಿ ಕೇರ್ಫುಲ್. ಸೀಸನ್ಸ್ ಅಂತೂ ಬರ್ದ್ವಿ, ಬಟ್ ಈ ಕಡೆ ಏನ್ ಮಾಡ್ಲಿತ್ತೆ ನಾನು ಮಳೆಯ ಪ್ರಮಾಣ ಅಂತ ಬರ್ಲಿತ್ತೇನೆ. ಮಳೆಯ ಪ್ರಮಾಣ ಅಥವಾ amount of rainfall that is occurring in these seasons. ಮಳೆಯ ಪ್ರಮಾಣ. ಓಕೆ, ಸೊ ಈ ಮಳೆಯ ಪ್ರಮಾಣವನ್ನು ನೋಡಿದ್ರೆ ಸೌತ್ ವೆಸ್ಟ್ ಮಾನ್ಸೂನ್ಸ್ ಅಲ್ಲಿ ಮಿನಿಮಮ್ ಏನೋ ಇಲ್ಲ ಅಂದ್ರೂ 75% ಅಷ್ಟು ಮಳೆ ಆಗ್ತದ. ನಮ್ಮ ಭಾರತದಲ್ಲಿ ಆಗ್ತಿರ್ತಕ್ಕಂತ ಟೋಟಲ್ 100% ಮಳೆಯಲ್ಲಿ 75% ಅಷ್ಟು ಮಳೆ ಭಾರತದಲ್ಲಿ ಇದೇ ಸೀಸನ್ ಅಲ್ಲಿ ಆಗ್ತದ. ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಇದ್ದಾಗ ಆಗ್ತದ. ಅದೇ ಈಶಾನ್ಯ ಮಾನ್ಸೂನ್ ಮಾರುತಗಳು ಬಂದಾಗ ಸರ್ ಮಿನಿಮಮ್ ಏನೋ ಇಲ್ಲ ಅಂದ್ರೂ 13% ಅಷ್ಟು ಮಳೆಯ ಪ್ರಮಾಣ ನಾವು ನಾರ್ತ್ ಈಸ್ಟ್ ಮಾನ್ಸೂನ್ಸ್ ಇದ್ದಾಗ ನೋಡ್ತೀವಿ. ಅದೇ ಸರ್ ವಿಂಟರ್ ಇದ್ದಾಗ ಎಷ್ಟು ಪರ್ಸೆಂಟ್ ನೋಡ್ತೀವಿ ಗೊತ್ತಾ? ಜಸ್ಟ್ 2% ಅನ್ನ ನೋಡ್ತೀವಿ. ಅದೇ ಸಮ್ಮರ್ ಇದ್ದಾಗ ಜಸ್ಟ್ 10% ಅಷ್ಟು ಮಳೆಯನ್ನ ನೋಡ್ತೀವಿ. ಬಟ್ ಇಫ್ ಯು ಟ್ರೈ ಟು ಕಾನ್ಸಂಟ್ರೇಟ್ ಹಿಯರ್, ಮಳೆಯ ಪ್ರಮಾಣ ಎಲ್ಲದಕ್ಕಿಂತ ಕಡಿಮೆ ಯಾವ ಸೀಸನ್ ಅಲ್ಲಿ ಕಂಡುಬರ್ತದ? ಯಾವ ಸೀಸನ್ ಅಲ್ಲಿ ಕಂಡುಬರ್ತದ ಅಂದ್ರೆ ವಿಂಟರ್ ಸೀಸನ್ ಅಲ್ಲಿ ಕಂಡುಬರ್ತದ. ಇದರ ಮೇಲೆ ನಾವು ಫೋಕಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಸೊ 2% ಅನ್ನೋದು ಬಹಳ ಇಂಪಾರ್ಟೆಂಟ್ ಇಲ್ಲಿ. ಓಕೆನಾ? ಈ 2% ಮಳೆ ಬರ್ತದ ಅಂದ್ರೆ ಹೆಂಗ್ ಬರ್ತದ? ಫಸ್ಟ್ ಆಫ್ ಆಲ್ ಹೌ? ಓಕೆನಾ? ಹೌ? How the rainfall is occurring, that we need to concentrate on. Okay, during winter season in India we are receiving 2% of rainfall. Sir, how ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ತದನಂತರ ವಿಂಟರ್ ಅಲ್ಲಿ rainfall ಬರಬೇಕಾ? ಸರ್ ಯೂಶಲಿ ದ ಎನ್ವಿರಾನ್ಮೆಂಟ್ ಆರ್ ದ ವಾತಾವರಣ ಏನದಂದ್ರೆ ಪೂರ್ತಿ ಶುಷ್ಕ ವಾತಾವರಣ ಹೊಂದದ. ಅದರ ಜೊತೆಗೆ ಡ್ರೈ ಅಟ್ಮಾಸ್ಫಿಯರ್ ಅದ, ಡ್ರೈ ಎನ್ವಿರಾನ್ಮೆಂಟ್ ಅದ. ಡ್ರೈ ಎನ್ವಿರಾನ್ಮೆಂಟ್ ಅಂದ್ರೆ ಅರ್ಥ ಏನು? ಮಳೆ ಬರಬಾರ್ದು ಸರ್ ಇಲ್ಲಿ. ಓಕೆನಾ? ಚಳಿಗಾಲದಲ್ಲಿ ಟೆಂಪರೇಚರ್ ಕಡಿಮೆ ಇರತಕ್ಕಂತ ಕಾರಣದಿಂದ
ಆವಿಯಾಗುವಿಕೆ ಕಡಿಮೆ ಆಗ್ತಿರ್ತದ, ಎವಾಪರೇಷನ್ ಕಡಿಮೆ ಆಗ್ತಿರ್ತದ. ವಾತಾವರಣದಲ್ಲಿ ಏನಪ್ಪಾ ಅಂದ್ರೆ ತೇವಾಂಶದ ಪ್ರಮಾಣ ಕಡಿಮೆಯಾಗಿ ಏರ್ ಯಾವತ್ತೂ ಸ್ಯಾಚುರೇಟೇ ಆಗಂಗಿಲ್ಲ. ಮೋಡಗಳ ರಚನೆ ಯಾವ ತರ ಆಗ್ತದ ಅನ್ನೋದನ್ನ ಹೇಳಿ ನಾನು ಅರ್ಲಿಯರ್ ಸೆಷನ್ಸ್ ಗಳನ್ನ ನೀವು ನೋಡ್ರಿ, ಅಂದ್ರೆ ಅರ್ಥ ಆಗ್ತದ ಮೋಡಗಳು ಯಾವ ತರ ಬರ್ತಾವ, ತದನಂತರ ಮಳೆ ಯಾವ ತರ ಆಗ್ತದ ಅನ್ನೋದು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಟ್ರೈ ಮಾಡೀನಿ. ಓಕೆನಾ? ಸೊ 2% ಮಳೆ ಆಗ್ಲಿತ್ತಂದ್ರೆ ಸರ್, is it necessary that we need to see rainfall in this particular season? It is not necessary. Even then we are able to see 2% of rainfall. And how is it occurring, that we need to concentrate on. Okay, is it necessary anta keli ನಾನು, is it necessary that rainfall has to be there in winter season? It is not necessary. No. ಆದ್ರೂ ಕೂಡ ವಿಂಟರ್ ಅಲ್ಲಿ ಮಳೆ ಬರ್ತದ, ಅದು ಮಳೆ ಯಾವ ತರ ಬರ್ತದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಲಿತೀವಿ, ಓನ್ಲಿ ವಿತ್ ದ ಹೆಲ್ಪ್ ಆಫ್ ದ ಕಾನ್ಸೆಪ್ಟ್ ಕಾಲ್ಡ್ ಆಸ್ ವೆಸ್ಟರ್ನ್ ಡಿಸ್ಟರ್ಬೆನ್ಸ್. ಈ ಪಶ್ಚಿಮದ ಕ್ಷೋಭೆಯ ಒಂದು ಪ್ರಕ್ರಿಯೆಯನ್ನ ಅರ್ಥ ಮಾಡ್ಕೊಂಡ್ವಿ ಅಂದ್ರೆ ಡೆಫಿನೆಟ್ಲಿ ಸರ್ 2% ಮಳೆ ನಮ್ಮ ಭಾರತದಲ್ಲಿ ಯಾವ ತರ ಆಗ್ತದ ಮತ್ತೆ ಎಲ್ಲಿ ಆಗ್ತದ ಅನ್ನೋದು ಗೊತ್ತಾಗ್ತದೆ ನಮಗೆ. ಓಕೆನಾ? ಸೊ ನೆಕ್ಸ್ಟ್ ಪಾಯಿಂಟ್ ಅನ್ನ ನೋಡ್ರಿ. ಇವಾಗ ನಾ ಏನ್ ಡಿಸ್ಕಸ್ ಮಾಡೋಣ ಅಂದ್ರೆ ಡೈರೆಕ್ಟ್ಲಿ ಪಶ್ಚಿಮದ ಕ್ಷೋಭೆಯನ್ನು ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಓಕೆ, ಸೊ ಇಲ್ಲಿ ಐ ವಿಲ್ ಟ್ರೈ ಟು ರೈಟ್ ಇಟ್ ಆಸ್ ವೆಸ್ಟರ್ನ್ disturbance. What is this western disturbance that we need to concentrate on? I am trying to let you know the complete concept. See, if you try to learn these things by reading, it will be very complex for you to understand. ಇದನ್ನ ಸುಮ್ಮನೆ ಓದಿ ನಾನು ಅರ್ಥ ಮಾಡ್ಕೋತೀನಿ ಅಂದ್ರೆ ದೇ ಆರ್ ವೆರಿ ಟಫ್, ಬಹಳ ಅಂದ್ರೆ ಬಹಳ ಕಷ್ಟ ಆಗ್ತದ ಅರ್ಥ ಮಾಡ್ಕೊಳ್ಳಿಕ್ಕೆ. ಆಸ್ ಅ ರಿಸಲ್ಟ್ ಐ ಹ್ಯಾವ್ ಬಾಟ್ ದೀಸ್ ಕೈಂಡ್ ಆಫ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ವಿಚ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಬೌಟ್. ಓಕೆ, ಸೊ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅದ, ಇದಕ್ಕೆ ನಾವೇನಂತ ಕರಿತೇವೆ ಅಂದ್ರೆ ಪಶ್ಚಿಮದ ಕ್ಷೋಭೆ ಅಂತ ಕರಿತೇವೆ. ಪಶ್ಚಿಮದ ಕ್ಷೋಭೆ. ಓಕೆ, ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಐ ವಿಲ್ ಟ್ರೈ ಟು ಡ್ರಾ ಅ ಡಯಾಗ್ರಾಮ್ ಆಫ್ ವರ್ಲ್ಡ್. ಓಕೆ, ವರ್ಲ್ಡ್ ಮ್ಯಾಪ್ ಅನ್ನ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ, ಸೊ ದಟ್ ವಿ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಇಸ್. ಓಕೆ, ನೋಡ್ರಿ ವರ್ಲ್ಡ್ ಮ್ಯಾಪ್ ಅದ್ದು ಡಯಾಗ್ರಾಮ್ ಅನ್ನ ನಾನು ಒಂದು ಅರ್ಧ ಡ್ರಾ ಮಾಡ್ಲಿಕ್ಕೆ ಅಷ್ಟೇ ಟ್ರೈ ಮಾಡ್ಲಿಕ್ಕೆ ನಾನು. ಓಕೆನಾ? ವಿ ನೀಡ್ ನಾಟ್ ಡ್ರಾ ಎವ್ರಿಥಿಂಗ್. ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ ನಮ್ಮ ಈ ಒಂದು ಕಾನ್ಸೆಪ್ಟಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅದರ ಸಂಬಂಧ ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ ಬಿಟ್ಟೆ ಡ್ರಾ ಮಾಡ್ತೇನೆ ಅಂತ. ನಾನು ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ ಬಿಟ್ಟೇನಿ. ಇವಾಗ ಆಫ್ರಿಕಾವನ್ನು ಡ್ರಾ ಮಾಡ್ತೇನೆ ಅಂತ. ಆಫ್ರಿಕಾ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಈಸ್ ಆಫ್ರಿಕಾ. ಓಕೆ, ಆಫ್ರಿಕಾದ ತದನಂತರ ಇಲ್ಲಿ ಏನದಂದ್ರೆ ಸರ್, ಇಲ್ಲಿ ನಮ್ಮ ಇಂಡಿಯಾ ಕಂಡು ಬರ್ತದೆ. ಇಲ್ಲಿ ಎಕ್ಸಾಕ್ಟ್ಲಿ ಈ ಒಂದು ಭಾಗದಲ್ಲಿ ಇಂಡಿಯಾ ಕಂಡು ಬಂದ್ರೆ ಇಲ್ಲಿ ಚೈನಾ ಕಂಡು ಬರ್ತದ, ಇಲ್ಲಿ ರಷ್ಯಾದ ಸೈಬೀರಿಯಾ ಪಾರ್ಟ್, ಇಲ್ಲಿ ಜಪಾನ್ಗಳು ಕಂಡು ಬರ್ತವೆ, ಇಲ್ಲಿ ಏನದ ಟರ್ಕಿ ಅದ. ಓಕೆ, ಸೊ ಇಲ್ಲಿ ನಾರ್ವೆ, ಸ್ವೀಡನ್, ಫಿನ್ಲ್ಯಾಂಡ್ ಅದ. ತದನಂತರ ನಮ್ಮ ಏಷ್ಯಾ ಮತ್ತೆ ಯುರೋಪ್ ಈ ತರ ಕಾಣ್ತಿರ್ತಾವ. ತದನಂತರ ಇಲ್ಲಿ ಎಕ್ಸಾಕ್ಟ್ಲಿ ಈ ತರ ಡ್ರಾ ಮಾಡ್ಬಿಟ್ನಿ ಅಂದ್ರೆ ನಮ್ಗೆ ಏನ್ ಕಂಡು ಬರ್ತದ, ಆಸ್ಟ್ರೇಲಿಯಾ ಕಂಡು ಬರ್ತದ. ಐ ಹೋಪ್ ಎವ್ರಿಬಡಿ ಅಂಡರ್ಸ್ಟ್ಯಾಂಡ್ಸ್ ದಿಸ್ ಪರ್ಟಿಕ್ಯುಲರ್ ಡಯಾಗ್ರಾಮ್. ಓಕೆ, ಇಷ್ಟೇ ಡಯಾಗ್ರಾಮ್ ಇದ್ರೆ ಕೂಡ ಸಾಕು ನಮಗೆ. ಸರ್ ಎಕ್ಸಾಕ್ಟ್ಲಿ ಈ ಒಂದು ಭಾಗದಲ್ಲಿ ನಾವೇನ್ ನೋಡ್ತೇವೆ ಅಂದ್ರೆ ಒಂದು ಸಮುದ್ರವನ್ನು ನೋಡ್ತೀವಿ, ಕ್ಯಾಸ್ಪಿಯನ್ ಸಮುದ್ರ. ಇಲ್ಲಿ ಮೇಲ್ಗಡೆ ನೋಡಿದ್ರೆ ಒಂದು ಸಮುದ್ರವನ್ನು ನೋಡ್ತೀವಿ, ಕಪ್ಪು ಸಮುದ್ರ. ಇದು ಕ್ಯಾಸ್ಪಿಯನ್ ಸಿ, ಇದು ಬ್ಲಾಕ್ ಸಿ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ನೀವು ಶ್ರೀಲಂಕಾನು ಡ್ರಾ ಮಾಡ್ಕೋಬಹುದು, ಇಲ್ಲಿ ಮಡಗಾಸ್ಕರ್ನು ಡ್ರಾ ಮಾಡ್ಕೋಬಹುದು, ಬಟ್ ದಟ್ ಈಸ್ ನಾಟ್ ನೆಸೆಸರಿ ಫಾರ್ ಅಸ್ ನೌ. ಓಕೆ, ಸೊ ಈ ತರ ಒಂದು ಡಯಾಗ್ರಾಮ್ ಐತೆ ಅನ್ಕೊಡ್ರಿ. ಡನ್. ಇಫ್ ಯು ಫರ್ದರ್ ಕಾನ್ಸಂಟ್ರೇಟ್, ಸರ್ ಯೂಶಲಿ ಏನ್ ಆಗ್ತಿರ್ತದಂದ್ರೆ ನಾವು ಈ ಒಂದು ಡಿಸೆಂಬರ್ ಮಂತ್ ಅಲ್ಲಿ ಇದನ್ನ ಚೆಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿರ್ತೀವಿ. ಡಿಸೆಂಬರ್, ಜನವರಿಯಲ್ಲಿ ಚೆಕ್ ಮಾಡಿದ್ರೆ ಈ ವಿಂಟರ್ ಬರೋದು ಯಾವಾಗ ನೋಡ್ರಿ, ನಮ್ಮ ಭಾರತದಲ್ಲಿ ವಿಂಟರ್ ಯಾವಾಗ ಬರ್ತದ, ಚಳಿಗಾಲ ಯಾವಾಗ ಬರ್ತದ ಅಂದ್ರೆ ಡಿಸೆಂಬರ್ ಇಂದ ಮಾರ್ಚ್ ವರೆಗೆ ಬರ್ತದ. ಎಲ್ಲಿಂದ ವರೆಗೆ? ಡಿಸೆಂಬರ್ ಇಂದ ಮಾರ್ಚ್ ವರೆಗೆ. ಸೊ ಇದೇ ಒಂದು ಕಾಲದಲ್ಲಿ ಎಲ್ಲಾ ಒತ್ತಡ ಪಟ್ಟಿಗಳು ನಮ್ಮ ಭೂಮಿಯ ಮೇಲೆ ಕಂಡು ಬರ್ತಕ್ಕಂತಹ ಪರ್ಮನೆಂಟ್ ಪ್ರೆಷರ್ ಬೆಲ್ಟ್ಸ್ ಅವೆಲ್ಲ ಎಲ್ಲಿರ್ತಾವು ಅದನ್ನ ಚೆಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಸೊ ಡೆಫಿನೆಟ್ಲಿ ಡಿಸೆಂಬರ್, ಇದು ಡಿಸೆಂಬರ್ 22 ಅಂತ ತಗೊಂಡ್ಬಿಟ್ರೆ ಸರ್, ಡಿಸೆಂಬರ್ 22 ತಗೊಂಡ್ಬಿಟ್ರೆ ಡೆಫಿನೆಟ್ಲಿ ಇಫ್ ಇಟ್ ಇಸ್ ITCZ, ಇಟ್ ಈಸ್ ಲೊಕೇಟೆಡ್ ಓವರ್ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. ಮಕರ ಸಂಕ್ರಾಂತಿ ವೃತ್ತದ ಮೇಲೆ ITCZ ನ ಒಂದು ಸ್ಥಾನವನ್ನು ನೋಡ್ತಿರ್ತೇವೆ ನಾವು ಈ ತರ. ಸೊ ಇಲ್ಲಿ ITCZ ಅಂತ ಬರಿತೇನೆ. ITCZ ಏನಿದು? ಮಕರ ಸಂಕ್ರಾಂತಿ ವೃತ್ತ ಅಥವಾ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್, ಮಕರ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. If ITCZ is shifted southwards, definitely we'll be able to see some important high pressure belts which are present either side shifting southwards. Okay, ಒಂದ್ ವೇಳೆ ಈ ತರ ಡ್ರಾ ಮಾಡ್ಬಿಟ್ಟಿದ್ರೆ ಡೆಫಿನೆಟ್ಲಿ ಸರ್ 30 ಡಿಗ್ರಿ ಕಡೆ ಇರತಕ್ಕಂತಹ ಆ ಹೈ ಪ್ರೆಷರ್ ಬೆಲ್ಟ್ ಇಟ್ ಹಸ್ ಶಿಫ್ಟೆಡ್ ಟು 20 ಡಿಗ್ರಿ ನಾರ್ತ್. 30 ಡಿಗ್ರಿ ನಾರ್ತ್ ಕಡೆ ಇರತಕ್ಕಂಥದ್ದು 20 ಡಿಗ್ರಿ ನಾರ್ತ್ ಕಡೆ ಶಿಫ್ಟ್ ಆಗದ. ಇದೇ ರೀತಿ ಕೆಳಗಡೆ ಈ ITCZ ಸದರ್ನ್ ಸೈಡ್ ಕೂಡ ಒಂದು ಪ್ರೆಷರ್ ಬೆಲ್ಟ್ ಇರ್ತದೆ, ಹೈ ಪ್ರೆಷರ್ ಬೆಲ್ಟ್. That high pressure belt appears like this. So I am trying to write it as high pressure belt, and it is located usually over 40 degree south. Okay na? Nodri, December month alli the sunlight is directly falling over Tropic of Capricorn.
ಅದರ ಸಂಬಂಧ ಟೆಂಪರೇಚರ್ ಎಲ್ಲದಕ್ಕಿಂತ ಜಾಸ್ತಿ ಮಕರ ಸಂಕ್ರಾಂತಿ ಇರುತ್ತಾ ಅಥವಾ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮೇಲೆನೆ ಜಾಸ್ತಿ ಇರ್ತದ. ಆಸ್ ಎ ರಿಸಲ್ಟ್ ಕ್ಯಾನ್ ಐ ಸೇ ITCZ is located there wherever we have got highest temperature. ಎಲ್ಲದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಉಷ್ಣಾಂಶ ಎಲ್ಲಿ ಕಂಡು ಬರ್ತಿರ್ತದ ಅಲ್ಲೇ ನಮ್ದು ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಲೊಕೇಟ್ ಆಗಿರ್ತದ. ಒಂದ್ ವೇ ಇಂಟರ್ ಟ್ರಾಪಿಕಲ್ ಲೊಕೇಟ್ ಆಗಿರ್ತಕ್ಕಂಥದ್ದು ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಇದ್ರೆ ಅದಕ್ಕೆ ಅಸೋಸಿಯೇಟ್ ಆಗಿ ಪ್ರತಿಯೊಂದು ಏನಪ್ಪಾ ಅಂದ್ರೆ ಪ್ರತಿಯೊಂದು ಒತ್ತಡ ಪಟ್ಟಿಗಳು ಅಥವಾ ಪ್ರೆಷರ್ ಬೆಲ್ಟ್ಸ್ಗಳು ಸದರ್ನ್ ಸೈಡ್ ಅಲ್ಲಿ ಶಿಫ್ಟ್ ಆಗಿ ದೇ ಆರ್ ಎಕ್ಸಾಕ್ಟ್ಲಿ ಲೊಕೇಟೆಡ್ ಲೈಕ್ ದಿಸ್ 20 ಡಿಗ್ರಿ ನಾರ್ತ್ ಮತ್ತು 40 ಡಿಗ್ರಿ ಸೌತ್. ನೀವು ನನ್ನ ಒಂದು ಸೆಷನ್ ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಕ್ಲೈಮೆಟಾಲಜಿ ಪ್ಲೇ ಲಿಸ್ಟ್ ಅಲ್ಲಿ ಮಾನ್ಸೂನ್ ಗಳ ಬಗ್ಗೆ ಒಂದು ವಿವರವನ್ನ ನಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೇನೆ. ಅದನ್ನ ನೀವು ನೋಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವೈ ದಿಸ್ ITCZ is shifting south and north. Okay, so further if you further concentrate, ನಾವು 60 ಡಿಗ್ರಿ ಕಡೆ ಯೂಶಲಿ ನೋಡ್ತಿರ್ತಕ್ಕಂತಹ ಲೋ ಪ್ರೆಷರ್ ಬೆಲ್ಟ್ ಅನ್ನ ಯೂಶಲಿ ಇಲ್ಲಿ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೇವೆ ನಾವು. ಎಲ್ಲಿ ನೋಡ್ತೀವಿ ಸರ್? 50 ಡಿಗ್ರಿ ಕಡೆಗೆ. ಓಕೆ, 50 ಡಿಗ್ರಿ ನಾರ್ತ್ ಕಡೆಗೆ ವಿ ಆರ್ ಏಬಲ್ ಟು ಸಿ ದಿಸ್ ಕೈಂಡ್ ಆಫ್ ಅ ಲೋ ಪ್ರೆಷರ್ ಬೆಲ್ಟ್. ಸರ್ ತದನಂತರ ಇಲ್ಲಿ ನೋಡ್ರಿ 70 ಡಿಗ್ರಿ ಕಡೆಗೆ ಈ ತರ ಒಂದು ಲೋ ಪ್ರೆಷರ್ ಅನ್ನ ನೋಡ್ತಿರ್ತೀವಿ. 70 ಡಿಗ್ರಿ ಕಡೆಗೆ, 70 ಡಿಗ್ರಿ ಸೌತ್. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಡಿಸೆಂಬರ್ ಮಂತ್ ಅಲ್ಲಿ ಪ್ರೆಷರ್ ಬೆಲ್ಟ್ಸ್ ಗಳು ಯಾವ ತರ ಇರ್ತಾವ? ಈ ತರ ಕಂಡು ಬರ್ತಿರ್ತಾವ. ಬಟ್ ವಾಟ್ ವಿ ನೀಡ್ ಟು ಕಾನ್ಸಂಟ್ರೇಟ್ ಆನ್ ಇಸ್, ಸರ್ ವಿ ಆಲ್ರೆಡಿ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಸೈಕ್ಲೋನ್. ಓಕೆ, ಮೀನಿಂಗ್ ಆಫ್ ಸೈಕ್ಲೋನ್ ಗೊತ್ತದ ನಮಗೆ. ಆ ಮೀನಿಂಗ್ ಗೊತ್ತಿದ್ರೆ ಡೆಫಿನೆಟ್ಲಿ ಐ ವಿಲ್ ಮೇಕ್ ಯು ಅಂಡರ್ಸ್ಟ್ಯಾಂಡ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್ ಹಿಯರ್. ಬಿ ವೆರಿ ಕೇರ್ಫುಲ್. ನೋಡ್ರಿ, ಸೈಕ್ಲೋನ್ಸ್ ಗಳನ್ನ ನಾವು ಎಲ್ಲಿ ನೋಡ್ಬೋದು? ಈಗ ಒಂದು ITCZ ಇದ್ದಲ್ಲಿ ನೋಡ್ಬೋದು, ತದನಂತರ 70 ಡಿಗ್ರಿ ಸೌತ್ ಅಲ್ಲಿ ಇದ್ದಲ್ಲಿ ನೋಡ್ಬೋದು, 50 ಡಿಗ್ರಿ ನಾರ್ತ್ ಅಲ್ಲೂ ಕೂಡ ನೋಡ್ಬೋದು. ಯಾಕಂದ್ರೆ ಈ ಎಲ್ಲಾ ಕಡೆ ಲೋ ಪ್ರೆಷರ್ ಸಿಸ್ಟಮ್ಸ್ ಅದಾವ. ಸೈಕ್ಲೋನ್ ಬರ್ಬೇಕಂದ್ರೆ ಏನ್ ಬರ್ಬೇಕು ನಮಗ? ಸರ್ ಪ್ರೆಷರ್ ಸಿಸ್ಟಮ್ ಲೋ ಪ್ರೆಷರ್ ಇರಬೇಕು, ಅಂದ್ರೆ ವಾಯುಭಾರ ಕಡಿಮೆ ಇರಬೇಕು. ಕಡಿಮೆ ವಾಯುಭಾರ ಇದ್ದರೇ ಮಾತ್ರ ನಮ್ಗೆ ಏನ್ ಕಂಡು ಬರ್ತದ? ಒಂದು ಸೈಕ್ಲೋನ್ ಕಂಡು ಬರ್ತದ. ಓಕೆನಾ? ಸೊ ಸೈಕ್ಲೋನ್, ಇಫ್ ಯು ಟ್ರೈ ಟು ಫರ್ದರ್ ಕಾನ್ಸಂಟ್ರೇಟ್, ಡೆಫಿನೆಟ್ಲಿ ಐ ಬಿ ಏಬಲ್ ಟು ಸಿ ಅ ಸೈಕ್ಲೋನ್ ಹಿಯರ್, low pressure. I'll be able to see there is a possibility there is a cyclone here. There is a possibility there is a cyclone here also. There is a possibility there is a cyclone here also. I hope everybody is understanding. ಒಂದ್ ವೇಳೆ ಸೈಕ್ಲೋನ್ ಬಂದದಂದ್ರೆ ನೋಡ್ರಿ, ಈ ಡಯಾಗ್ರಾಮ್ ಅಲ್ಲಿ ಸೈಕ್ಲೋನ್ ನ ತೋರಿಸ್ಲಿಕ್ಕೆ ಟ್ರೈ ಮಾಡಿದ್ದೆ ನಾನು. ಸೈಕ್ಲೋನ್ ಬಂದದಂದ್ರೆ ಡೆಫಿನೆಟ್ಲಿ ಈ ತರ ರಾಶಿ ವೃಷ್ಟಿ ಮೋಡಗಳ ರಚನೆಯನ್ನು ನೋಡ್ತೀವಿ. ಯಾವ ಹೈಟ್ ಒಳಗಾಗ್ಲಿ ಅಂತ ನೋಡ್ರಿ, ಪರಿವರ್ತನಾ ವಿರಾಮದ ಎತ್ತರದವರೆಗೂ ಕೂಡ ಆ ರಾಶಿ ವೃಷ್ಟಿ ಮೋಡಗಳ ರಚನೆ ಆಗ್ತಿರ್ತಾವ. ತದನಂತರ ಇಲ್ಲೇ ವಾರ್ಮ್ ಏರ್ ಮಾಸ್ ಮೇಲ್ಗಡೆ ಹೋಗುವಂತ ಕಾರಣದಿಂದ ಸರ್ ಮಾಯ್ಶ್ಚರು ಕೂಡ ಮೇಲ್ಗಡೆ ಟ್ರಾವೆಲ್ ಮಾಡಿರ್ತದ. ಮಾಯ್ಶ್ಚರು ಕೂಡ ಸಿ ಮಾಯ್ಶ್ಚರ್ ಇಸ್ ಆಲ್ಸೋ ಟ್ರಾವೆಲಿಂಗ್, ಮಾಯ್ಶ್ಚರ್ ಅಥವಾ ತೇವಾಂಶ ಉನ್ನತ ಭಾಗಕ್ಕೆ ಚಲನೆ ಮಾಡಿರ್ತದ. ಆ ಉನ್ನತ ಭಾಗಕ್ಕೆ ಚಲನೆ ಮಾಡಿರ್ತಕ್ಕಂಥ ತೇವಾಂಶವನ್ನ ಈ ಜೆಟ್ ಸ್ಟ್ರೀಮ್ಗಳು ಪೂರ್ವಕ್ಕೆ ಈ ತರ ಪುಷ್ ಮಾಡ್ತಿರ್ತವೆ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಫ್ ಯು ಫರ್ದರ್ ಕಾನ್ಸಂಟ್ರೇಟ್ ಇನ್ ದಿಸ್ ಪರ್ಟಿಕ್ಯುಲರ್ ಡಯಾಗ್ರಾಮ್, ಈ ಡಯಾಗ್ರಾಮ್ ಅನ್ನ ನೋಡ್ಲಿಕ್ಕೆ ಟ್ರೈ ಮಾಡ್ರಿ. ಓಕೆನಾ? ಇದೇ ಡಯಾಗ್ರಾಮ್ ಅನ್ನ ನೋಡ್ಲಿಕ್ಕೆ ಟ್ರೈ ಮಾಡ್ರಿ. ವೆನ್ ವಿ ಅಬ್ಸರ್ವ್ the western disturbance, the concept from the space, it is appearing like this. If the clouds are getting created here or the moisture is ascending continuously, can I say, be very careful, they are also being pushed by what? They are pushed by the jet streams which are present in this particular zone. Okay, jet streams ಅಂದ್ರೆ ಅರ್ಥ ಆಗ್ಲಿ ಅಂತ ನಿಮಗೆ. ಓಕೆನಾ? ಸೊ jet stream ನೋಡ್ರಿ, ಅದನ್ನ ಪುಷ್ ಮಾಡ್ಲಿತಾವ್. jet stream ನೋಡಿದ್ರೆ ಅದನ್ನ ಪುಷ್ ಮಾಡ್ಲಿತಾವ್. ಸೊ jet stream ಈ ಎಲ್ಲಾ ಸೈಕ್ಲೋನ್ಸ್ ಗಳನ್ನ ಅಥವಾ ಈ ಸೈಕ್ಲೋನ್ಸ್ ಗಳಿಂದ ಅಸೆಂಡ್ ಆಗಿರ್ತಕ್ಕಂಥ ಮಾಯ್ಶ್ಚರ್ ಕಂಟೆಂಟ್ ಅನ್ನ ಈಸ್ಟ್ ಕಡೆಗೆ ಪುಷ್ ಮಾಡ್ಲಿತಾವ್. ಯಾವ ತರ? ಸರ್ ಈ ತರ ಪುಷ್ ಮಾಡ್ಲಿತಾವ್. ಸರ್ ಈ ತರ ಪುಷ್ ಏನು ಮಾಡ್ಲಿತಾವ್, ಬಟ್ ವಾಟ್ ಎವರ್ ದ ಟ್ರಾವೆಲ್ಸ್ ಓವರ್ ದ ಅರ್ತ್ ಸರ್ಫೇಸ್, ಅಂದ್ರೆ ಏನೇ ವಸ್ತುಗಳಿರ್ಲಿ, ಏನೇ ಮಾರುತಗಳಿರ್ಲಿ, ಯಾವುದೇ ಪಾರ್ಟಿಕಲ್ ಇರಲಿ, ನಮ್ಮ ಭೂಮಿಯ ಮೇಲೆ ಚಲನೆ ಮಾಡುವಾಗ ಕೊರಿಯೋಲಿಸ್ ಪರಿಣಾಮದ ಪ್ರಭಾವದಿಂದ ಉತ್ತರ ಗೋಳಾರ್ಧದಲ್ಲಿ ಚಲನೆ ಮಾಡಿದ್ದಲ್ಲಿ ಅದೇನ್ ಮಾಡ್ಬೇಕು? ಬಲಗಡೆ ಓರೆಯಾಗಿ ಚಲನೆ ಮಾಡುವಂಗ ಕಾಣ್ತಿರ್ಬೇಕು. ಓಕೆನಾ? ಅದರ ಸಂಬಂಧ ನೋಡ್ರಿ, ಇಲ್ಲಿರ್ತಕ್ಕಂಥ ತೇವಾಂಶ ಸಡನ್ಲಿ ಬಲಗಡೆ ಓರೆ ಮಾಡಿ ಚಲನೆ ಮಾಡಿರ್ತಂದ್ರೆ ಡೆಫಿನೆಟ್ಲಿ ಎಲ್ಲಿ ಬರ್ಲಿರ್ತದ ನೋಡ್ರಿ. ಇದು ಬಲಗಡೆ ಓರೆ ಮಾಡಿ ಚಲನೆ ಮಾಡಿದ್ದಲ್ಲಿ ಇಲ್ಲಿರ್ತಕ್ಕಂಥ ತೇವಾಂಶ ಎಲ್ಲ ಸರ್ ಭಾರತದ ಕಡೆಗೆ ಬರೋದನ್ನ ನೋಡ್ತೀವಿ ನಾವು. ಭಾರತದ ಕಡೆಗೆ ಯೂಶಲಿ ಡಿಸೆಂಬರ್ ಒಳಗ ನಮ್ಮ ಭಾರತದಲ್ಲಿ ಯಾವ ಸೀಸನ್ ಇರ್ತದ? ಭಾರತದಲ್ಲಿ ಸರ್ ಚಳಿಗಾಲ ಇರ್ತದ. ಸರ್ ಚಳಿಗಾಲ ಇದ್ರೆ ಮಳೆ ಬರಬಾರ್ದಾಗಿತ್ತು ಸರ್, ಪೂರ್ತಿ ಶುಷ್ಕ ವಾತಾವರಣ ಕ್ರಿಯೇಟ್ ಆಗ್ಬಿಟ್ಟಿರ್ಬೇಕಾಗಿತ್ತು. ಆದ್ರೆ ಇಲ್ಲಿ ಮಳೆ ಬರ್ಲಿರ್ತದ. ಓಕೆನಾ? ಭಾರತದಲ್ಲಿ ಚಳಿಗಾಲದಲ್ಲಿ ಮಳೆ ಬರಬಾರ್ದಾಗಿತ್ತು, ಬಟ್ ಇಲ್ಲೇ ಮಳೆ ಬರ್ಲಿರ್ತದೆ. ಹೆಂಗ್ ಸರ್? ಫಾರ್ ಎಕ್ಸಾಂಪಲ್, ಇಫ್ ಯು ಫರ್ದರ್ ಕಾನ್ಸಂಟ್ರೇಟ್ ನೋಡ್ರಿ, ಇಲ್ಲೇ ಇದೇ ಒಂದು ಭಾಗದಲ್ಲಿ ನಾವ್ ಏನ್ ನೋಡ್ತೇವೆ, ಒಂದು ಕೆಲವೊಂದು ಅತ್ಯಂತ ಪ್ರಮುಖವಾದ ಪರ್ವತಗಳನ್ನ ನೋಡ್ತೀವಿ. ಓಕೆನಾ? ಈ ಪರ್ವತಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪರ್ವತಗಳು. ಸರ್ ಈ ಪರ್ವತಗಳನ್ನ ನೋಡಿದ್ರೆ ಹಿಮಾಲಯ ಪರ್ವತಗಳು, ಪಾಮೀರ್, ಹಿಂದೂಕುಷ್, ಸುಲೇಮಾನ್ ಮೌಂಟೇನ್ ರೇಂಜಸ್ ಎಲ್ಲಾ ಪರ್ವತಗಳು ಕಂಡು ಬರ್ತಾವ. ಆ ಪರ್ವತಗಳಿಂದ ಇಲ್ಲಿರ್ತಕ್ಕಂಥ ಮಾರುತಗಳು, ಜಸ್ಟಿಮ್ಸ್ ಗಳಿಂದ ಏನ್ ಈ ತರ ಮಾಯ್ಶ್ಚರ್ ಬಂದಿರ್ತದ ಅಥವಾ ತೇವಾಂಶ ಬಂದಿರ್ತದ, ಆ ಪರ್ವತಗಳನ್ನ ತಾಗಿ ಏನಾಗ್ತಂದ್ರೆ
ಪರ್ವತಗಳನ್ನ ಕ್ರಾಸ್ ಸೆಕ್ಷನಲ್ ಡಯಾಗ್ರಾಮ್ ಈ ತರ ಡ್ರಾ ಮಾಡಿರ್ತೇನೆ ಅನ್ಕೊಟ್ರೆ. ಓಕೆನಾ, ಇದೇನಿದು ಪರ್ವತ ಆಯ್ತು. ಓಕೆ, ಇದೇ ರೀತಿ ಇಲ್ಲಿ ಮಾಯಿಶ್ಚರ್ ಕೂಡ ಬಂದಿರ್ತದ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ತರ ಸರ್ ಜಸ್ಟ್ ಸ್ಟ್ರೀಮ್ ಈ ಮಾಯಿಶ್ಚರ್ ಗಳನ್ನ ದಬ್ಕೊಂಡು ಬಂದಿರ್ತದೆ ಈ ತರ. ಸೊ ಮಾಯಿಶ್ಚರ್ ಅನ್ನ ದಬ್ಕೊಂಡು ಬಂದಿದ್ರೆ ಡೆಫಿನೆಟ್ಲಿ ಏನಾಗ್ತದೆ ಇವಾಗ, ಏನಾಗ್ತದೆ ಹೇಳ್ರಿ? ಆಫ್ಟರ್ ಹಿಟ್ಟಿಂಗ್ ಮೌಂಟೇನ್, ವಾಟ್ ವಿಲ್ ಹ್ಯಾಪನ್? ದ ಮಾಯಿಶ್ಚರ್ ಸ್ಟಾರ್ಟ್ಸ್ ಟು ಅಸೆಂಡ್. ಓಕೆನಾ, ಅಸೆಂಡ್ ಆಗ್ಲಿಕ್ಕೆ ಡೆಫಿನೆಟ್ಲಿ ಏನಾಗ್ತದೆ? ಇಫ್ ದ ಮಾಯಿಶ್ಚರ್ ಇಸ್ ಅಸೆಂಡೆಡ್, ಇಫ್ ಇಟ್ ಇಸ್ ರೈಸಿಂಗ್, ಅಂದ್ರೆ ಈ ತೇವಾಂಶದ ಪ್ರಮಾಣ ಮೇಲಕ್ಕೆ ಏರಿದಂತೆ ಏನಾಗ್ತದೆ ಹೇಳ್ರಿ? ಕೂಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತದ. ಸರ್ ಈ ಒಂದು ಪ್ರೊಸೆಸ್ ಗೆ ಯೂಶಲಿ ನಾವ್ ಏನಂತ ಕರಿತೀವಿ ಅಂದ್ರೆ ಅಡಯಾಬೆಟಿಕ್ ಕೂಲಿಂಗ್ ಅಂತ ಕರೀತಾರ. ಅಡಯಾಬೆಟಿಕ್ ಕೂಲಿಂಗ್. ಓಕೆನಾ, ಅಡಯಾಬೆಟಿಕ್ ಕೂಲಿಂಗ್ ಇಂದ ಏನ್ ಸ್ಟಾರ್ಟ್ ಆಗ್ತದ? ಕಂಡೆನ್ಸೇಷನ್ ಸ್ಟಾರ್ಟ್ ಆಗ್ತದ. ಏನ್ ಸ್ಟಾರ್ಟ್ ಆಗ್ತದ? ಕಂಡೆನ್ಸೇಷನ್ ಸ್ಟಾರ್ಟ್ ಆಗ್ತದ. ಸರ್ ಕಂಡೆನ್ಸೇಷನ್ ಸ್ಟಾರ್ಟ್ ಆಯ್ತಂದ್ರೆ ಏನಾಗ್ತದ? ಕಂಡೆನ್ಸೇಷನ್ ಸ್ಟಾರ್ಟ್ ಆಯ್ತು ಅಂದ್ರೆ ಮೋಡಗಳ ರಚನೆಯನ್ನ ನೋಡ್ತೀವಿ ನಾವು. ಇಲ್ಲಿ ಎಲ್ಲಿ ನೋಡ್ತೀವಿ ಸರ್? ಈ ಒಂದು ಭಾಗದಲ್ಲಿ ಮೋಡಗಳ ರಚನೆಯನ್ನ ನೋಡ್ಲಿತೀವಿ. ಆ ಮೋಡಗಳು ನಮ್ಮ ಜಮ್ಮು ಕಾಶ್ಮೀರ್, ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶದ ಪಶ್ಚಿಮ ಭಾಗದಲ್ಲಿ, ಆಮೇಲೆ ಉತ್ತರಾಖಂಡ್ ಅಲ್ಲಿ, ಹಿಮಾಚಲ ಪ್ರದೇಶದಲ್ಲಿ, ಈ ಎಲ್ಲಾ ಪ್ರದೇಶಗಳಲ್ಲಿ ಕಂಟಿನ್ಯೂಸ್ಲಿ ಮಳೆಯನ್ನ ತರ್ತಾವ. ಓಕೆನಾ, ಯೂಶಲಿ ಚಳಿಗಾಲದಲ್ಲಿ ಮಳೆಯ ಪ್ರಮಾಣ ಬರಬಾರ್ದಾಗಿತ್ತು, ಮಳೆನೇ ಬರಬಾರ್ದಾಗಿತ್ತು, ಆದ್ರೂ ಕೂಡ ಅದು ಬರ್ಲಿತ್ತು ಮಳೆ. ಎಲ್ಲಿಂದ ಬರ್ತದ ಅಂತ ಹೇಳಿ ನಾವು ಚೆಕ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೆ ವಿ ಕುಡ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಹೋಲ್ ಕಾನ್ಸೆಪ್ಟ್. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಅಸ್ ಡಿಸ್ಟರ್ಬೆನ್ಸ್ ದಟ್ ಇಸ್ ಕ್ರಿಯೇಟೆಡ್ ಡ್ಯೂರಿಂಗ್ ವಿಂಟರ್. ವಿಂಟರ್ ಅಲ್ಲಿ ಮಳೆ ಬರಬಾರ್ದಾಗಿತ್ತು, ಬಟ್ ಬಂದದಂದ್ರೆ ಡೆಫಿನೆಟ್ಲಿ ಇಟ್ ಇಸ್ ಅ ಡಿಸ್ಟರ್ಬೆನ್ಸ್. ಇಫ್ ಇಟ್ ಇಸ್ ಡಿಸ್ಟರ್ಬೆನ್ಸ್, ವಾಟ್ ಕಾಸ್ಡ್ ದಿಸ್ ಪರ್ಟಿಕ್ಯುಲರ್ ಡಿಸ್ಟರ್ಬೆನ್ಸ್ ಇನ್ ಇಂಡಿಯಾ? ಅಂದ್ರೆ ಈ ಡಿಸ್ಟರ್ಬೆನ್ಸ್ ಯಾವ್ದರ ಸಲುವಾಗಿ ನಮ್ಮ ಭಾರತದಲ್ಲಿ ಕಂಡು ಬಂದದ? ಯಾವ್ದ್ರ ಸಲುವಾಗಿ ಆಗತ್ತದ? ಯಾವ್ದ್ರ ಸಲುವಾಗಿ ಆಗದಂತ ಕೇಳ್ಬಿಟ್ರೆ ಕೆಲವೊಂದು ಆವರ್ತ ಚಂಡಮಾರುತಗಳು ಸರ್ ಅಟ್ಲಾಂಟಿಕ್ ಸಾಗರದಲ್ಲಿ, ಮೆಡಿಟರೇನಿಯನ್ ಸಮುದ್ರದಲ್ಲಿ, ಕಪ್ಪು ಸಮುದ್ರದಲ್ಲಿ ಮತ್ತು ಕ್ಯಾಸ್ಪಿಯನ್ ಸಮುದ್ರದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಕಡಿಮೆ ವಾಯುಭಾರ ಇರತಕ್ಕಂತ ಕಾರಣದಿಂದ ಆವರ್ತ ಚಂಡಮಾರುತಗಳ ರಚನೆಯನ್ನ ನೋಡ್ತೀವಿ. ಆ ಆವರ್ತ ಚಂಡಮಾರುತಗಳು ತೇವಾಂಶವನ್ನ ಅಸೆಂಡ್ ಮಾಡ್ತಿರ್ತಾವ, ಅಂದ್ರೆ ಮೇಲಗಡೆ ಕಳಿಸಿರ್ತಾವ. ಯಾವ ಹೈಟಿಗೆ? ಪರಿವರ್ತನಾ ವಿರಾಮದ ಎತ್ತರಕ್ಕೆ ಕಳಿಸಿರ್ತಾವ. ಆವಾಗ ಅಲ್ಲಿರ್ತಕ್ಕಂಥ ಜೆಟ್ ಸ್ಟ್ರೀಮ್ಸ್ ಗಳು, ಅಂದ್ರೆ ಸಬ್ ಪೋಲಾರ್ ಜೆಟ್ ಸ್ಟ್ರೀಮ್ ವಿಚ್ ಇಸ್ ಪ್ರೆಸೆಂಟ್ ಇನ್ ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಇರತಕ್ಕಂಥ ಸಬ್ ಪೋಲಾರ್ ಜೆಟ್ ಸ್ಟ್ರೀಮ್ ಏನದ, ಆ ಒಂದು ಮಾಯಿಶ್ಚರ್ ಅನ್ನ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಪುಷ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತದ. ಸರ್ ಪುಷ್ ಮಾಡುವಾಗ ವಾಟ್ ಎವರ್ ದಟ್ ಇಸ್ ಮೂವಿಂಗ್ ಡ್ಯೂ ಟು ಕೋರಿಯೋಲಿಸ್ ಎಫೆಕ್ಟ್ ದಟ್ ವಿಲ್ ಸ್ಟಾರ್ಟ್ ಟು ಗೆಟ್ ಡಿಫ್ಲೆಕ್ಟೆಡ್ ಟುವರ್ಡ್ಸ್ ರೈಟ್ ಸೈಡ್. ರೈಟ್ ಸೈಡ್ ಅಂದ್ರೆ ಯಾವ ಕಡೆ ಆಗ್ತದ? ರೈಟ್ ಸೈಡ್ ಅಂದ್ರೆ ಸದರ್ನ್ ಸೈಡ್ ಆಗ್ತದೆ. ಅದಕ್ಕೆ ಲೆಫ್ಟ್ ಸೈಡ್ ಅಂದ್ರೆ ಡೆಫಿನೆಟ್ಲಿ ಮೇಲ್ಗಡೆ ಹೋಗ್ಬೇಕಾಗಿತ್ತು, ಬಟ್ ರೈಟ್ ಸೈಡ್ ಅಂದ್ರೆ ಕೆಳಗಡೆ ಬರ್ಲಿತ್ತಲ್ಲ, ಕೆಳಗಡೆ ಬಂದು ಇಲ್ಲಿರ್ತಕ್ಕಂಥ ಮೋಡಗಳನ್ನ ತಾಗಿ ಅಸೆಂಡ್ ಆಗಿ ಅಡಯಾಬೆಟಿಕ್ ಕೂಲಿಂಗ್ ಇಂದ ಕಂಡೆನ್ಸೇಷನ್ ಅಥವಾ ಘನೀಕರಣ ಸ್ಟಾರ್ಟ್ ಆಗಿ ಮೋಡಗಳ ರಚನೆಯನ್ನ ಮಾಡಿ ಮಳೆ ತಗೊಂಡ್ಬರ್ತದ. ಸರ್ ಆದ್ರೆ ಚಳಿಗಾಲದಲ್ಲಿ ಮಳೆ ಬರಬಾರ್ದಾಗಿತ್ತು, ಬಟ್ ಬಂದದ. ಆಸ್ ಅ ರಿಸಲ್ಟ್ ವಿ ಸ್ಟಾರ್ಟೆಡ್ ಟು ಕಾಲ್ ಇಟ್ ಅಸ್ ಡಿಸ್ಟರ್ಬೆನ್ಸ್ ಕಾಸ್ಡ್ ಬೈ ವೆಸ್ಟರ್ನ್ ಸೈಕ್ಲೋನಿಕ್ ಡಿಸ್ಟರ್ಬೆನ್ಸ್ ಅಂತ ಕರೀತಾರೆ ಇದಕ್ಕ. ಆದ್ರೆ ಶಾರ್ಟ್ ಆಗಿ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಂತ ಕರೀತಾರ. ಕನ್ನಡದಲ್ಲಿ ಇದನ್ನ ನಾವು ಪಶ್ಚಿಮದ ಕ್ಷೋಭೆ ಅಂತ ಕರಿತೀವಿ. ಐ ಹೋಪ್ ಎವ್ರಿಬಡಿ ಅಂಡರ್ಸ್ಟುಡ್. ಓಕೆ, ಒಂದ್ ವೇಳೆ ನಾನು ಇಂಡಿಯಾದ ಮ್ಯಾಪ್ ಡ್ರಾ ಮಾಡಿದ್ನಂದ್ರೆ ಡೆಫಿನೆಟ್ಲಿ ನೋಡ್ರಿ, ಇಂಡಿಯಾದ ಮ್ಯಾಪ್ ಡ್ರಾ ಮಾಡಿದ್ದಲ್ಲಿ ಇದು ಯಾವ ಭಾಗದಲ್ಲಿ ಕಂಡು ಬರ್ತಿರ್ತದ ನೋಡ್ರಿ. ಬಿ ವೆರಿ ಕೇರ್ಫುಲ್. ಮಳೆ ಯಾವ ಭಾಗದಲ್ಲಿ ಕಂಡು ಬರ್ತಿರ್ತದ ಅದನ್ನ ನಾನು ಇಲ್ಲೇ ಬರೀಲಿಕ್ಕೆ ಟ್ರೈ ಮಾಡ್ಲಿದ್ದೇನೆ. ಓಕೆನಾ, ಈ ತರ ಅದನ್ನ ಕೊಟ್ರಿ. ಓಕೆ ಸರ್, ಈ ತರ ಇದ್ರೆ ಡೆಫಿನೆಟ್ಲಿ ಸರ್ ಮಳೆ ಎಲ್ಲಿ ಬರ್ತದ ಅಲ್ಲೇ ನಾನು ಸರ್ ಈ ತರ ಹಾಕ್ಲಿಕ್ಕೆ ಟ್ರೈ ಮಾಡ್ಲಿದ್ದೇನೆ. ಓಕೆನಾ, ನೋಡ್ರಿ ಮಳೆ ಲದ್ದಾಖ್ ಅಲ್ಲಿ ಬರ್ತದ ಸರ್. ಜಮ್ಮು ಕಾಶ್ಮೀರ ಅಲ್ಲಿ ಬರ್ತದ ಸರ್. ಇಲ್ಲಿ ಪಂಜಾಬ್ ಅಲ್ಲಿ ಬರ್ತದ ಸರ್. ಹರಿಯಾಣ ಅಲ್ಲಿ ಬರ್ತದ ಸರ್. ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್ ಅಲ್ಲಿ ಬರ್ತದ ಸರ್. ನೋಡ್ರಿ ಎಲ್ಲಿ ಮಟ್ಟ ಮಳೆ ಬರ್ಲಿತ್ತು ನೋಡ್ರಿ, ಈ ಎಲ್ಲಾ ಪ್ರದೇಶದಲ್ಲಿ ನಮ್ಗೇನ್ ಬರ್ಲಿತ್ತು ಅಂದ್ರೆ ಮಳೆ ಬರ್ಲಿತ್ತದ. ಅದು ಚಳಿಗಾಲದಲ್ಲಿ. ಓಕೆ, ಚಳಿಗಾಲದಲ್ಲಿ ಭಾರತದ ಉತ್ತರ ಭಾಗದಲ್ಲಿ ಮಳೆ, ಚಳಿಗಾಲದಲ್ಲಿ ಚಳಿಗಾಲದ ಮಳೆ ಭಾರತದ ಉತ್ತರ ಭಾಗದಲ್ಲಿ ಅಂತ ತೋರಿಸ್ಲಿಕ್ಕೆ ಟ್ರೈ ಮಾಡಿ ನಾನು. ಓಕೆನಾ, ಸೊ ಈ ತರ ನಮ್ಮ ಡಿಸ್ಟರ್ಬೆನ್ಸ್ ಅನ್ನ ನೋಡಬಹುದು ನಾವು. ಈ ಡಿಸ್ಟರ್ಬೆನ್ಸ್ ಅನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್ಸ್. ಈ ತರ ವರ್ಲ್ಡ್ ಮ್ಯಾಪ್ ಅನ್ನ ಡ್ರಾ ಮಾಡಿ ಜಸ್ಟ್ ಸ್ಟ್ರೀಮ್ಸ್ ಗಳನ್ನ ತೋರಿಸಿ ಆವರ್ತ ಚಂಡಮಾರುತಗಳನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಡೆಫಿನೆಟ್ಲಿ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಬಹಳ ಈಸಿ ಆಗ್ಬಿಡ್ತದೆ. ಓಕೆ, ಸೊ ಐ ಹೋಪ್ ಎವ್ರಿಬಡಿ ಅಂಡರ್ಸ್ಟುಡ್ ವಾಟ್ ಇಟ್ ಇಸ್. ಸೊ ವಿ ಡಿಸ್ಕಸ್ಡ್ ಅಬೌಟ್ ವಾಟ್. ನೋಡ್ರಿ ಯೂಶಲಿ ಇನ್ನೊಂದ್ ಮಾತು ಏನಪ್ಪಾ ಅಂದ್ರೆ ಚಳಿಗಾಲದಲ್ಲಿ ಒಂದ್ ವೇಳೆ ಮಳೆ ಬರಲಿಲ್ಲ ಅಂದ್ರೆ ಡೆಫಿನೆಟ್ಲಿ ಆ ಮಳೆ ಯಾವ ಒಂದು ಕ್ರಾಪ್ಸ್ ಗಳಿಗೆ ಹೆಲ್ಪ್ಫುಲ್ ಆಗ್ತದ. ಸರ್ ಚಳಿಗಾಲದಲ್ಲಿ ಬರ್ತಕ್ಕಂತ ಕ್ರಾಪ್ಸ್ ಗಳಿಗೆ ನಾವು ರಾಬಿ ಕ್ರಾಪ್ಸ್ ಅಂತ ಕರಿತೀವಿ. ಓಕೆನಾ,
ಅದೇ ಸಮ್ಮರ್ ಅಥವಾ ಬೇಸಿಗೆಯಲ್ಲಿ ಆಗ್ತಿರ್ತಕ್ಕಂಥ ಕ್ರಾಪ್ಸ್ ಗಳಿಗೆ ಸಮ್ಮರ್ ಮತ್ತು ನಾರ್ತ್ ವೆಸ್ಟ್ ಸೌತ್ ವೆಸ್ಟ್ ಮಾನ್ಸೂನಲ್ ಸೀಸನ್ಸ್ ಅಲ್ಲಿ ನಾವು ಖಾರಿಫ್ ಕ್ರಾಪ್ಸ್ ಗಳನ್ನ ನೋಡ್ತೀವಿ. ಅದರ ಸಂಬಂಧ ನೋಡ್ರಿ, ಚಳಿಗಾಲದಲ್ಲಿ ಇಫ್ ಯು ಟ್ರೈ ಟು ಕಾನ್ಸಂಟ್ರೇಟ್, ಯಾವ ಕ್ರಾಪ್ಸ್ ಗಳಿಗೆ ಬಹಳ ಹೆಲ್ಪ್ ಮಾಡ್ತಾವು ಈ ಒಂದು ಮಳೆ? ರಾಬಿ ಕ್ರಾಪ್ಸ್ ಗಳಿಗೆ ಹೆಲ್ಪ್ ಮಾಡ್ತಾವ. ಓಕೆನಾ? ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ರಾಬಿ ಕ್ರಾಪ್ಸ್ ಅಂತ ಗೊತ್ತಿರಬೇಕು. ಚಳಿಗಾಲದಲ್ಲಿ ಆಗ್ತಿರ್ತಕ್ಕಂಥ ಈ ಒಂದು ಮಳೆ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಆಗಿದೆ. ಆ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಈ ರಾಬಿ ಕ್ರಾಪ್ಸ್ ಗಳಿಗೆ ಹೆಲ್ಪ್ಫುಲ್ ಆಗಿದೆ ಅನ್ನೋದು ಗೊತ್ತಿರ್ಬೇಕು ನಮಗೆ. ಓಕೆನಾ? ಸೊ ಹೋಪ್ ಎವ್ರಿಬಡಿ ಅಂಡರ್ಸ್ಟುಡ್. ನೋಡ್ರಿ, we started from jet stream side. Jet streams are nothing but those winds which are moving from west to east at the height of tropopause, and they are moving in a fashion called as meandering fashion. So if the wind has got this kind of a features, then the wind is what is called as jet stream. Usually these are found when the World War II was going on. I hope you are understanding. Further, if you try to concentrate, jet streams are classified into 4 on the basis of the region they are created over. As a result, permanent jet streams are classified into 4. The 4 jet streams are subpolar jet streams in the northern hemisphere, subtropical jet streams in the northern hemisphere, subtropical jet streams in the southern hemisphere, subpolar jet streams in the southern hemisphere. I hope you are understanding what it is. Okay, so jet streams ಗಳನ್ನ ಅರ್ಥ ಮಾಡ್ಕೊಂಡಾದ ನಂತರ ಸ್ವಲ್ಪ ಬೇಸಿಕ್ಸ್ ಅನ್ನ ನೋಡ್ಲಿಕ್ಕೆ ಟ್ರೈ ಮಾಡಿದ್ವಿ ನಾವು ಸೈಕ್ಲೋನ್ಸ್ ಗಳ ಬಗ್ಗೆ. Cyclone is a low pressure and a spiraling upward winds. Usually these kind of cyclones are seen exactly over tropical zone as well as extratropical zone. Extratropical zone only usually they are found at 60° north and south, just because we have got a permanent low pressure belt exactly over 60° north and 60° south. I hope everybody is understanding. Okay, tadanantara nodri, we try to know that winter receives very less rainfall in India. India receives very less rainfall during winter. It is only 2% of the total rainfall that we are receiving. And how are we receiving this particular rainfall? That we need to understand through the concept called as western disturbance that we have done already. Okay, is it necessary? It is not necessary for the rain to occur in India, but it is raining. As a result, we called it as disturbance. I hope everybody is understanding. Okay, ನೋಡ್ರಿಲ್ಲ, ಆ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ we chose a month December 22nd and we try to locate all the pressure belts that we have got. After locating pressure belts, we could able to understand that the Mediterranean Sea, Caspian Sea and Black Sea, they are experiencing low pressure depressions. As a result, there is a possibility that the cyclones are occurring, frontal cyclones. Frontal cyclones are forming and the moisture is continuously getting ascended up to the height of tropopause. At the height of tropopause, we also see something called as jet streams, and these jet streams are continuously pushing the moisture content towards the east. When the moisture started to move towards east, anything that moves in the northern hemisphere has to get deflected towards right side due to Coriolis force. As a result, the moisture started to get deflected towards Himalayan mountain ranges which are present in India. After hitting Himalayan mountain ranges, our diabatic cooling takes place. As a result, condensation starts, clouds are forming and rainfall occurs. And the rainfall which is occurring in winter season that is present in India. Usually winter season must not see any kind of rainfall, but we are able to see. As a result, it is a disturbance, and disturbance caused due to the western systems. Hence we called it as western cyclonic disturbance or western disturbance. I hope everybody is understanding. Okay, ನೋಡ್ರಿ, ಇದೇ ತರ ನಾವು ಇಲ್ಲಿ ಅದೇ ಡೈಗ್ರಾಮ್ಸ್ ಅನ್ನ ಇಲ್ಲಿ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡಿದೀವಿ ನಾವು. ಮೆಡಿಟರೇನಿಯನ್, ಬ್ಲಾಕ್ ಸಿ, ಕ್ಯಾಸ್ಪಿಯನ್ ಸಿ ಇಂದ ನಮ್ಮ ಭಾರತದ ಕಡೆಗೆ ಈ ತರ ಮಾರುತಗಳು ಚಲನೆ ಮಾಡೋದನ್ನ ನೋಡ್ತೀವಿ. ಅದರಲ್ಲಿ ಮಾಯ್ಶ್ಚರ್ ಇದ್ರೆ ಸರ್ ಪರ್ವತಗಳನ್ನ ತಾಗಿ ಓರೋಗ್ರಾಫಿಕ್ ರೈನ್ಫಾಲ್ ಅನ್ನ ಮಾಡ್ತಿರ್ತದ. ದಟ್ ವಿ ನೀಡ್ ಟು ಕಾನ್ಸಂಟ್ರೇಟ್ ಆನ್. ಅದನ್ನೇ ನಾನು 3D ಒಳಗೆ ತೋರಿಸಿದ್ರೆ ಈ ತರ ಕಂಡ್ಬರ್ತಿರ್ತದೆ ನೋಡ್ರಿ. ನೀವು ನೋಡಿದಾಗ ನಿಮ್ಗೆ ಪ್ರಾಪರ್ ಆಗಿ ವಿಜುವಲೈಸ್ ಆಗ್ತಾ ಇರೋದು ನೋಡ್ರಿ. ಮೆಡಿಟರೇನಿಯನ್ ಸಮುದ್ರದಲ್ಲಿ ವಾಲ್ಕಿನೋಗಳ ಫಾರ್ಮೇಶನ್ ನಡೀತದ, ಇಲ್ಲಿ ಜಸ್ಟ್ ಸ್ಟ್ರೀಮ್ಸ್ ಗಳು ಮೂವ್ ಆಗ್ಲಿತ್ತವು. ಅದರ ಸಂಬಂಧ ಮಾಯ್ಶ್ಚರ್ ಕಂಟೆಂಟ್ ಕೂಡ ಈಸ್ಟ್ ಅಲ್ಲಿ ಮೂವ್ ಆಗ್ಲಿತ್ತದ. ಆಸ್ ಅ ರಿಸಲ್ಟ್, ಆಫ್ಟರ್ ಇಟ್ ಕೇಮ್ ಟು ಹಿಮಾಲಯಸ್, the Himalayas, after hitting Himalayas, it could able to rain. Andre, it is causing rainfall in India. Okay, I hope everybody understood. Let's see some questions. Questions galanna nodri. We have got 2 questions, I think. So questions galanna nodidre, I hope everybody understands this. Okay, consider the following statements regarding western disturbance ante. So same to same question nam kade illeno ada.
ಸೊ ನೀವು ಪಾಸ್ ಮಾಡಿ ಇದನ್ನ ಓದ್ಬೋದು. ಓದಿ ಮೊದಲ ಕಮೆಂಟ್ಸ್ ಅಲ್ಲಿ ನೀವು ಈ ಆನ್ಸರ್ಸ್ ಗಳನ್ನ ತಿಳಿಸಿ, ತದನಂತರ ನಾ ಇದ್ರದ್ದು ಎಕ್ಸ್ಪ್ಲನೇಷನ್ ನೀವು ಕೇಳಬಹುದು. ಓಕೆನಾ? ಓಕೆ, ನೋಡ್ರಿ. Consider the following statements regarding western disturbance. They originate over the Mediterranean Sea. Yeah, it is right. Northern Atlantic Ocean, Mediterranean Sea, Caspian Sea, and Black Sea are the four most important water bodies where we see these kind of cyclones originating during December month. So, as a result, can I say it is correct? It is correct. Okay. They bring winter rainfall to the northwestern part of India. Northwestern part of India. Northwest ಅಂತ ಗೊತ್ತಾಗ್ಬಿಡ್ತದಲ್ಲ. ಸೊ ಇಂಡಿಯಾ ಈ ತರ ಇದ್ರೆ ಡೆಫಿನೆಟ್ಲಿ ನಾರ್ತ್ ವೆಸ್ಟ್ ಯಾವ್ದಾಗ್ತದ ಸರ್? ಈ ಪಾರ್ಟ್ ಸರ್, ಈ ಪಾರ್ಟ್ ನಾವು ನಾರ್ತ್ ವೆಸ್ಟ್ ಅಂತ ಕರೀಬಹುದು. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಇಟ್ ಇಸ್. ಸೊ ದಿಸ್ ಈಸ್ ಆಲ್ಸೋ ಕರೆಕ್ಟ್ ಸರ್. ತದನಂತರ ಇಫ್ ಯು ಫರ್ದರ್ ಕಾನ್ಸಂಟ್ರೇಟ್, ದೇ ಆರ್ ಹೈ ಪ್ರೆಷರ್ ಸಿಸ್ಟಮ್ಸ್ ವಿಚ್ ಮೂವ್ ಈಸ್ಟ್ವರ್ಡ್ಸ್ ಅಂತ. ಆರ್ ದೇ ಹೈ ಪ್ರೆಷರ್ ಸಿಸ್ಟಮ್ಸ್? Cyclones, do they get created over high pressure systems? Definitely no. It must be low pressure sir. Low pressure create ಆದಲ್ಲೇ ಅದೇನಾಗ್ತದೆ ಅಂದ್ರೆ ಮಾಯಿಶ್ಚರ್ ಕಂಟಿನ್ಯೂಸ್ಲಿ ಅಸೆಂಡ್ ಆಗ್ಲಿ ಸ್ಟಾರ್ಟ್ ಆಗ್ತದ, ಕ್ಲೌಡ್ ಫಾರ್ಮೇಶನ್ ಸ್ಟಾರ್ಟ್ ಆಗ್ತದ. ಸೊ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಅಲ್ಲಿ ನಾವು ಲೋ ಪ್ರೆಷರ್ ನೋಡಿವಿ, ಹೈ ಪ್ರೆಷರ್ ನ ನೋಡಿಲ್ಲ. ಆದ್ದರಿಂದ ವಿ ಕೆನಾಟ್ ಸೇ ದ ಥರ್ಡ್ ಸ್ಟೇಟ್ಮೆಂಟ್ ಈಸ್ ರೈಟ್. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಸೊ ನೋಡ್ರಿ, ಥರ್ಡ್ ತೆಗೆದ್ಬಿಡ್ರಿ, ಯು ಆರ್ ಲೆಫ್ಟ್ ವಿತ್ ಓನ್ಲಿ ಆಪ್ಷನ್ ಎ. ಓಕೆ, ಇದೇ ರೀತಿ ಕನ್ನಡದಲ್ಲೂ ಕೂಡ ಅದೇ ಇದೆ. ಅವು ಮೆಡಿಟರೇನಿಯನ್ ಸಮುದ್ರದ ಮೇಲೆ ಉಗಮಿಸುತ್ತವೆ ಅಂತ. ಡೆಫಿನೆಟ್ಲಿ ಸರ್, ರಚನೆ ಆಗೋದು ಮೆಡಿಟರೇನಿಯನ್ ಸಿ, ಕ್ಯಾಸ್ಪಿಯನ್ ಸಿ, ಕಪ್ಪು ಏನಪ್ಪಾ ಅಂದ್ರೆ ಸಮುದ್ರ ಮತ್ತು ಉತ್ತರ ಅಟ್ಲಾಂಟಿಕ್ ಸಾಗರದ ಮೇಲೆ ರಚನೆ ಆಗೋದನ್ನ ನೋಡ್ತೀವಿ. ಅವು ಭಾರತದ ವಾಯು ಭಾಗಗಳಿಗೆ ಚಳಿಗಾಲದ ಮಳೆಯನ್ನು ತರುತ್ತವೆ ಅಂತ. ಪರ್ಫೆಕ್ಟ್ ಅದ. ಚಳಿಗಾಲದ ಮಳೆ ವಾಯು ವಿಭಾಗದಲ್ಲೇ ಬರ್ತದ. ವಾಯು ಭಾಗ ಅಂದ್ರೆ ಯಾವ ಭಾಗಗಳು? ಜಮ್ಮು ಕಾಶ್ಮೀರ್, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ್. ಸೊ ಈ ಪ್ರದೇಶಗಳಲ್ಲಿ ನಾವೇ ನೋಡ್ತೇವೆ ಚಳಿಗಾಲದ ಮಳೆಯನ್ನು ನೋಡ್ತೇವೆ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಕಾರಣದಿಂದ. ಇದೇ ರೀತಿ ಅವು ಪೂರ್ವದತ್ತ ಸಾಗುವ ಅಧಿಕ ಒತ್ತಡ ಸರ್, ಅದು ಕಡಿಮೆ ಒತ್ತಡ. ಓಕೆನಾ? ಕಡಿಮೆ ಒತ್ತಡ. ಸೊ ನೀವು 3 ತೆಗೆದ್ಬಿಟ್ರೆ ಸರ್, ಯು ಕುಡ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಇಸ್ ಎ. ಸೇಮ್ ಟು ಸೇಮ್ ಕ್ವಶನ್ ನಮ್ ಕಡೆ ಇನ್ನೊಂದು ಅದ ಇಲ್ಲಿ. ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಅಫೆಕ್ಟ್ ವಿಚ್ ಆಫ್ ದ ಫಾಲೋವಿಂಗ್ ರೀಜನ್ಸ್ ದ ಮೋಸ್ಟ್ ಇನ್ ಇಂಡಿಯಾ ಅಂತ. ಇಂಡಿಯಾದಲ್ಲಿ ಪ್ರಮುಖವಾಗಿ ಎಲ್ಲದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಯಾವ ಒಂದು ಪ್ರದೇಶದಲ್ಲಿ ಈ ತರ ಒಂದು ಚಳಿಗಾಲದ ಮಳೆಯನ್ನು ನೋಡಬಹುದು ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಇಂದ. ಓಕೆ, ಅದನ್ನ ನಾವು ಬರೀಲಿಕ್ಕೆ ಟ್ರೈ ಮಾಡಿವಿ. ಇಲ್ಲಿ ಕ್ವಶನ್ ಅದ ನಿಮ್ ಕಣ್ ಮುಂದೆ. ಪಂಜಾಬ್, ರಾಜಸ್ಥಾನ್, ಕೇರಳ, ಜಮ್ಮು ಅಂಡ್ ಕಾಶ್ಮೀರ್. ನೀವೇನ್ ಮಾಡ್ಬೇಕು? ಎಲಿಮಿನೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಎಲಿಮಿನೇಟ್ ಮಾಡಿದ್ರೆ ಏನ್ ಬರ್ತದೆ ನೋಡ್ರಿ. ಫಸ್ಟ್ ಆಫ್ ಆಲ್ ಪಾಸ್ ಮಾಡಿ ಆನ್ಸರ್ ಮಾಡ್ರಿ, ತದನಂತರ ಎಕ್ಸ್ಪ್ಲೇನೇಷನ್ ಕೇಳ್ರಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾವು ಕೇರಳ ಅಂತೂ ತಗೊಂಡೇ ಇಲ್ಲ, ನಮ್ಮ ಕ್ವಶನ್ ಒಳಗೆ ಇಲ್ಲದು ಅಥವಾ ನಮ್ಮ ಕಾನ್ಸೆಪ್ಟ್ ಅಲ್ಲಿ ಇಲ್ಲ. ಸೊ ಕೇರಳ ತೆಗೆದ್ಬಿಟ್ರಿ ಡೈರೆಕ್ಟ್ಲಿ. ಕೇರಳ ತೆಗೆದ್ಬಿಟ್ರೆ ಏನ್ ಸಿಗ್ತದ ನಮಗ? ಆಪ್ಷನ್ ಎ ಮತ್ತು ಬಿ, ದೇ ಆರ್ ಡೆಫಿನೆಟ್ಲಿ ಕರೆಕ್ಟ್. ಓಕೆ, ಸೊ ಆಪ್ಷನ್ ಎ ಏನದ? ಪಂಜಾಬ್ ಅಂತೂ ಪರ್ಫೆಕ್ಟ್ ಅದ. ವಿ ನೀಡ್ ಟು ಕಾನ್ಸಂಟ್ರೇಟ್ ಆನ್ ರಾಜಸ್ಥಾನ್ ಅಂಡ್ ಜಮ್ಮು ಅಂಡ್ ಕಾಶ್ಮೀರ್. ಅಂಡ್ ಯು ಟೆಲ್ ಮಿ ವಿಚ್ ಇಸ್ ದ ಮೋಸ್ಟ್ ಪ್ರಾಪರ್ ಸೆಲೆಕ್ಷನ್ ಅಮಂಗ್ ರಾಜಸ್ಥಾನ್ ಅಂಡ್ ಜಮ್ಮು ಅಂಡ್ ಕಾಶ್ಮೀರ್. ಜಮ್ಮು ಕಾಶ್ಮೀರ್ ಮತ್ತು ರಾಜಸ್ಥಾನದಲ್ಲಿ ಒಂದು ಪ್ರಮುಖವಾಗಿ ಒಂದನ್ನ ಚೂಸ್ ಮಾಡ್ಬೇಕಂದ್ರೆ ಏನ್ ಚೂಸ್ ಮಾಡ್ಬೇಕು ನಾವು? ಹಿಮಾಲಯಗಳು ಎಲ್ಲದಾವ್? ಜಮ್ಮು ಕಾಶ್ಮೀರ್, ಲದ್ದಾಖ್ ಅಲ್ಲಿ ಡೆಫಿನೆಟ್ಲಿ ಅದನ್ನೇ ಚೂಸ್ ಮಾಡ್ಬೇಕು ನಾವು. ಅದರಿಂದ ಚೂಸ್ ಮಾಡುವಾಗ ಜಮ್ಮು ಕಾಶ್ಮೀರನ್ನ ಚೂಸ್ ಮಾಡ್ತೀವಿ. ಜಮ್ಮು ಕಾಶ್ಮೀರನ ಚೂಸ್ ಮಾಡ್ಬಿಟ್ರೆ ನಮ್ಗೆ ಏನ್ ಸಿಗ್ತದ? ಆಪ್ಷನ್ ಬಿ ಸಿಗ್ತದ, 1 ಮತ್ತು 4. ಓಕೆ, the same manner we have got the same question in English medium also. It is 1 and 4. I hope everybody understood. So I hope you could able to understand this particular concept. This was tough. After understanding this becomes very easy. ಈ ಕಾನ್ಸೆಪ್ಟ್ಸ್ ಗಳು ಬಹಳ ಟಫ್ ಅನಿಸ್ತಾವು, ಬಟ್ ಒಂದ್ಸಲ ಅರ್ಥ ಮಾಡ್ಕೊಂಡಾದ್ಮೇಲೆ ಈಸಿ ಆಗಿಬಿಡ್ತಾವ. ಓಕೆನಾ? ಸೊ ಹೋಪ್ ಯು ಕುಡ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ MCQs as well as the concept. Keep revising. Download the PPT from the description and answer the questions in the comment. Okay? ಒಂದ್ ವೇಳೆ ಲೈಕ್ ಆದಲ್ಲಿ ಅಥವಾ ನಿಮ್ಗೆ ಇಷ್ಟ ಆದಲ್ಲಿ ಈ ಕಾನ್ಸೆಪ್ಟ್ಸ್ ಗಳನ್ನ ನಿಮ್ಮ ಫ್ರೆಂಡ್ಸ್ ಗಳ ಜೊತೆಗೆ ಶೇರ್ ಮಾಡ್ಕೊಡ್ರಿ. ಓಕೆ, ಥ್ಯಾಂಕ್ ಯು.